गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಓಂ ಓಂ. ಇಲ್ಲಿ ನೋಡಿ, ಅತಯೇವ ಸಂಪ್ರದಾಯವಿದೋ ಗೌಡಪಾದಾಚಾರ್ಯಾಃ ಅಪಿ ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಸದಾ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ ಎಂದು ಒಂದು ಶ್ಲೋಕ. ಉತ್ತಮಾಧಿಕಾರಿಗೆ ಆತ್ಮ ಅನುಸಂಧಾನ ಮಾಡುವುದರಿಂದಲೇ ವಿಶುದ್ಧ ವೇದಾಂತ ಸಾರ ಹೇಳ್ತಾ ಇದ್ದೀವಿ ಇವತ್ತು. ನಿನ್ನೆ ಸುಗಮ ಆಯ್ತಲ್ಲ, ಆದ್ದರಿಂದ ಆತ್ಮ ಸತ್ಯದ ಅನುಬೋಧ ಅಂದ್ರೆ ಅದರ ಅರಿವು. ಆದರೆ ನ ಸಂಕಲ್ಪಯತೆ ತದ, ತಾನು ಅರಿವು ಎಂದು ಗೊತ್ತಾದಾಗ ತನ್ನ ವ್ಯಕ್ತಿತ್ವವೂ ಅಂತಃಕರಣ ವೃತ್ತಿ ಆಗುವುದರಿಂದ ಆ ವ್ಯಕ್ತಿಗೆ ತೋರುವ ಪ್ರಪಂಚ, ವ್ಯಕ್ತಿಗೆ ತೋರುವ ಪ್ರಪಂಚ, ಈ ಒಟ್ಟು ಅವಸ್ಥೆಯೂ ಒಂದು ವೃತ್ತಿ ಆಗುವುದರಿಂದ ಆ ವೃತ್ತಿಯೂ ಅರಿವಿನ ಕಲ್ಪಿತ ರೂಪ ಆಗುವುದರಿಂದ ಆ ಅರಿವಿನ ದೃಷ್ಟಿ ಇಟ್ಕೊಂಡರೆ ವೃತ್ತಿ ಎಂಬುದು ಅರಿವಿಗೆ ಬಿಡಿಯಾಗಿಲ್ಲ. ಪ್ರಪಂಚ ನಾನೆಂಬ ವೃತ್ತಿ ಒಟ್ಟು ಅವಸ್ಥಾ ಅರಿವಿಗಿಂತ ಬಿರಿಯಾಗಿಲ್ಲ ಎಂದು ಹೀಗೆ ತಿಳ್ಕೊಳ್ತಾರೋ ಅಮನಸ್ತಾಂ ತದಾ ಯಾತಿ. ಆವಾಗ ಮನಸ್ಸಾಗಿಲ್ಲ. ಅಂದ್ರೆ ಯಾವ ತರಹ ವೃತ್ತಿಗಳೆಲ್ಲವೂ ಚೈತನ್ಯಕ್ಕಿಂತ ಬಿಡಿಯಾಗಿಲ್ಲ ಎಂದು ಗೊತ್ತಾಗ್ತದೆ. ನೋಡಿ, ಮನಸ್ಸೆಂಬುದು ಒಂದು ಸತ್ಯವಾಗಿರುವ ಸ್ವತಂತ್ರವಾಗಿರುವ ಪದಾರ್ಥವಿಲ್ಲ. ಮನಸ್ಸು ಸತ್ಯ ಯಾವಾಗ ಆಗುತ್ತದೆ? ಮನಸ್ಸೆಂಬುದೇ ಯಾವಾಗ ಇರುತ್ತದೆ? ನಾನೆಂಬು ಅಭಿಮಾನವಿಟ್ಟುಕೊಂಡವನಿಗೆ ಮನಸ್ಸೆಂಬ ಒಂದು ವಸ್ತುವೇ ಆಗಿರುತ್ತದೆ. ಮನಸ್ಸಂದರೆ ಯೋಚನೆಗಳು, ಫೀಲಿಂಗ್ಸ್, ಸಂಬಂಧಗಳು, ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುವ್ಯಾಲಿಟಿ, ಜ್ಞಾತೃಜ್ಞೇಯ ಸಂಬಂಧ, ಇದೆಲ್ಲ ಮನಸ್ಸು. ಮನಸ್ಸಂದರೆ ರಿಲೇಷನ್ಸ್, ಅದರಲ್ಲಿ ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧ, ವಸ್ತುವಿನ ಪ್ರತೀತಿ, ನಾನೊಬ್ಬನಿದ್ದೇನೆ, ಇನ್ನೊಂದಿದೆ ಅನಿಸಿಕೆ, ಇವೆಲ್ಲ ಸೇರಿ ಮನಸ್ಸು. ಈ ಮನಸ್ಸು ಸತ್ಯವೂ ಆಗುತ್ತದೆ ಅಭಿಮಾನವಿರುವವರೆಗೂ. ಅಂದರೆ ಮನಸ್ಸಿನ ತಾದಾತ್ಮ್ಯ ಚೈತನ್ಯದಲ್ಲಿ, ಚೈತನ್ಯವು ಆತ್ಮ, ಚೈತನ್ಯವು ಅನಾತ್ಮ, ಅನಾತ್ಮ ಆತ್ಮ ಎಂಬ ಅನ್ಯೋನ್ಯ ಅಧ್ಯಾಸ ಇರುವವರೆಗೂ, ಅಂದರೆ ಪ್ರಮಾತೃತ್ವ ಬುದ್ಧಿ, ಅಹಂ ಪ್ರತ್ಯಯ ಬುದ್ಧಿ ಇರುವವರೆಗೂ ಈ ಅಧ್ಯಾಸ ಇರುತ್ತದೆ. ಈ ಅಧ್ಯಾಸ ಇರುವವರೆಗೂ ಮನಸ್ಸೆಂಬುದು ಒಂದಿದೆ. ಮನಸ್ಸಿಗೆ ಸತ್ಯತ್ವ ಕೊಟ್ಟಿದ್ದು ಯಾರು? ಬಂದಿದ್ದು ಹೇಗೆ? ಉದಾಹರಣೆಗೆ ನೋಡಿ, ಕನಸಿನಲ್ಲಿ ಪ್ರಪಂಚವೂ ಸತ್ಯ ಅಂದ್ರೆ ನಿಜವಾಗಿದೆ ಅನಿಸುತ್ತದೆ, ನಾನು ನಿಜವಾಗಿದ್ದೇನೆ ಅನಿಸುತ್ತದೆ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ ಅನಿಸುತ್ತದೆ. ಈ ಅನಿಸಿಕೆಗೆ ಕಾರಣವೇನು? ಅಂದ್ರೆ ಈ ಅನಿಸಿಕೆಗೆ ಅಂದ್ರೆ ನನ್ನ ಪ್ರಶ್ನ, ಪ್ರಪಂಚವು ಇದೆ ಅನಿಸುವುದಕ್ಕೆ ಆ ಇರುವಿಕೆ ಎಲ್ಲಿಂದ ಬಂತು? ನಾನಿದ್ದೇನೆ, ಮನಸ್ಸೆಂಬುದು ಒಂದಿದೆ, ಸಂಬಂಧಗಳು, ಯೋಚನೆಗಳು, ಭಾವನೆಗಳು, ಮನಸ್ಸಿನ ಸತ್ಯತ್ವ. ಮನಸ್ಸಿಗೆ ಒಂದು ಇರುವಿದೆ, ಇರುವಿಕೆ ಇದೆ ಎಂದು ಏಕೆ ಅನಿಸುತ್ತಾ ಇದೆ? ಮನಸ್ಸು ನಿಜವಾಗಿ ಅರಿವಿನಲ್ಲಿ ಕಲ್ಪಿತವೇ, ಆದರೆ ಅಲ್ಲಿ ಅಧ್ಯಾಸ ಇದೆ. ಮನಸ್ಸನ್ನು ಅರಿವಾಗಿ ತಿಳ್ಕೊಳ್ಳುವುದು, ಅರಿವನ್ನು ಮನಸ್ಸಾಗಿ ತಿಳ್ಕೊಳ್ಳುವುದು. ಆದ್ದರಿಂದ ಅರಿವಿನ ಆಧಾರ ಮನಸ್ಸಿಗಿರುವುದರಿಂದ, ಅರಿವಿನ ಆಧಾರ ಮನಸ್ಸಿಗೆ ಇರುವುದರಿಂದ ಆ ಅರಿವಿನ ಸತ್ಯತ್ವ, ಅರಿವಿನ ಇರುವಿಕೆ ಮನಸ್ಸಿಗೆ ಅಂಟಿಸಿದಂತೆ ಆಗುತ್ತದೆ. ನೋಡಿ, ಸಾಕ್ಷಿಯ ಕನಸಿನಲ್ಲಿ ನೋಡಿ, ಒಟ್ಟು ಕನಸು ತನ್ನಲ್ಲೇ ಕಲ್ಪಿತ,
ತಾನು ಮಾತ್ರ ಸತ್ಯ. ಏಕೆ? ಒಟ್ಟು ಕನಸು ಅಳಿಸಿ ಹೋದ ನಂತರನೂ ಸಾಕ್ಷಿ ಉಳಿಯುತ್ತಾನೆ. ಕನಸಿನ ಪ್ರಪಂಚದ ಸಾಕ್ಷಿಯಾಗಿರುವ ನಾನು ಒಟ್ಟು ಕನಸಿನ ಅವಸ್ಥೆಯನ್ನು ಅಳಿಸಿಬಿಟ್ಟ ನಂತರನೂ ತಾನು ಉಳಿಯುತ್ತಾನೆ. ಈ ತಾನು ಯಾವ ತಾನು ಉಳಿಯುತ್ತಾನೋ, ಯಾವ ಸಾಕ್ಷಿ, ಆ ಸಾಕ್ಷಿ ಕನಸಿಗೆ ಆಧಾರವಾಗಿದ್ದು ಕನಸಿನ ಪ್ರಪಂಚವು ಇದೆ ಎಂದು ಅನಿಸಿದ. ನೀರು ಅಲೆಗೆ ಆಧಾರವಾಗಿದ್ದು ಅಲೆಯೂ ಒಂದು ಪದಾರ್ಥ ಎಂದು ಅನಿಸುವಂತೆ ಮಾಡುತ್ತದೆ. ನೀರು ಅಲೆಗೆ ಆಧಾರವಾಗಿದ್ದುಕೊಂಡು, ಅಲೆ ಎಂಬುದು ನಿಜವಾಗಿ ಏನೂ ಇಲ್ಲ, ಅದು ಸುಮ್ಮನೆ ಪ್ರತೀತಿ, ಹೆಸರು ಮಾತ್ರ, ವಾಚಾರಂಭಣಂ. ಅಲೆಗೆ ಒಂದು ಇರುವಿಕೆ ಇಲ್ಲ. ನೀರನ್ನು ಬಿಟ್ಟು ಅಲೆ ಎಂಬುದು ಒಂದು ನೀರಿಗಿಂತ ಬಿಡಿಯಾದ ಸ್ವತಂತ್ರವಾದ ಒಂದು ಪದಾರ್ಥವೇ ಅಲ್ಲ. ನೀರಿನ ಒಂದು ಸ್ಥಿತಿ, ನೀರಿನ ಒಂದು ಭಂಗಿ, ಒಂದು ತೋರುವ ಭಂಗಿ ಅಷ್ಟೇ. ನೀರಿನ ಒಂದು ಭಂಗಿ. ಇಟ್ ಈಸ್ ಎ ಪೋಸ್ಚರ್ ಆಫ್ ವಾಟರ್ ಅಪಿಯರಿಂಗ್ ಇನ್ ಎ ಪರ್ಟಿಕ್ಯುಲರ್ ಪೋಸ್ಚರ್ ಅಷ್ಟೇ. ವಾಟರ್ ಅಪಿಯರಿಂಗ್ ಇನ್ ಎ ಪರ್ಟಿಕ್ಯುಲರ್ ಪೋಸ್ಚರ್. ಆದರೆ ಅಲೆಗೆ ಅಲೆ ಇದೆ ಎಂದು ಅನಿಸುತ್ತಾ ಇದಲ್ಲ, ಅದರ ಇರುವಿಕೆ ಎಲ್ಲಿಂದ ಬಂತು? ನೀರಿನಿಂದ ಅಲೆಗೆ ಸೇರಿಸಿಬಿಟ್ಟಿದೆ. ನೀರಿಗೆ ಇರುವಂತ ಇರುವಿಕೆಯನ್ನು ಅಲೆಯಲ್ಲಿ ಸೇರಿಸಿ ಅಲೆ ಇದೆ ಎಂದು ತಿಳ್ಕೊಳ್ಳೋದು. ಈಗ ಇದು ಅಧ್ಯಾಸ. ಹಾಗೆ ಮಣ್ಣು ಇದೆ. ಮಡಿಕೆ ಎಂಬುದು ಮಣ್ಣನ್ನು ಬಿಟ್ಟು ಬಿಡಿಯಾದ ಒಂದು ಪದಾರ್ಥವೇ ಅಲ್ಲ, ಇರುವುದು ಮಣ್ಣೊಂದೇ. ಮಡಿಕೆ ಏನು? ದಟ್ ಈಸ್ ಅ ನೋಡುವ ಬಗೆ, ತೋರುವ ಬಗೆ ಅಷ್ಟೇ. ತೋರುವ ಬಗೆ ಎಂದು ಒಂದು ವಸ್ತುವಲ್ಲ. ಮನುಷ್ಯ ಕುಳಿತಿರುತ್ತಾನೆ, ನಿಂತಿರುತ್ತಾನೆ, ಬಗ್ಗುತ್ತಾನೆ, ಮಲಗುತ್ತಾನೆ, ಇವೆಲ್ಲ ಶರೀರದ ಬಗೆ ಬಗೆ ಭಂಗಿಗಳು, ಪೋಸ್ಚರ್ಸ್. ಒಂದೊಂದು ಭಂಗಿ ಒಂದೊಂದು ವ್ಯಕ್ತಿ ಆಗಲ್ಲ, ಅಲ್ಲವೇ? ಒಬ್ಬೊಬ್ಬ ವ್ಯಕ್ತಿ ಆಗಲ್ಲ. ಹೇಗೆ ನಿಂತಿರುವ ಮನುಷ್ಯ ಕುಳಿತಿದ್ದಾಗ ಎಲ್ಲಿ ಹೋಗ್ತಾನೆ? ಅದೊಂದು ಭಂಗಿ, ಎಲ್ಲಿ ಹೋಗಲ್ಲ, ಅದೇ ವ್ಯಕ್ತಿ, ಅವನೇ ಆ ಇನ್ನೊಂದು ಭಂಗಿ. ಹಾಗೆ ಭಂಗಿ ಎಂಬುದು ಒಂದು ಸ್ವತಂತ್ರ ವ್ಯಕ್ತಿ ಹೇಗೆ ಆಗಲ್ಲವೋ, ಒಂದು ಸ್ವತಂತ್ರ ಸತ್ಯ ಹೇಗೆ ಆಗಲ್ಲವೋ, ಹಾಗೆ ಇಲ್ಲಿ ಕನಸಿನ ಪ್ರಪಂಚ ಈ ಸಾಕ್ಷಿಯ ಇರುವನ್ನು ತಗೊಂಡು ಕನಸು ಇದೆ ಅನಿಸುತ್ತಾ ಇದೆ. ನೋಡಿ, ಕನಸಿನ ಪ್ರಪಂಚ ಇದೆ, ನಾನಿದ್ದೇನೆ, ಇದನ್ನು ನೋಡ್ತಾ ಇದ್ದೇನೆ, ಅನುಭವಗಳಾಗುತ್ತಾ ಇವೆ. ಕನಸಿನ ಪ್ರಪಂಚ, ಅನುಭವಗಳು, ವ್ಯಕ್ತಿತ್ವ, ಸುಖ ದುಃಖ ಇವೆಲ್ಲವೂ ಇವೆ 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 ಎಂದು ಆ ಇರವು ಅನಿಸುತ್ತಾ ಇದಲ್ಲ, ಆ ಇರವು ನಿಜವಾಗಿ ಸಾಕ್ಷಿದು, ಆತ್ಮದು. ಆತ್ಮನ ಇರವು ಅನಾತ್ಮವಾದ ಏನು ಕನಸಿನ ಪ್ರಪಂಚಕ್ಕೆ ಅಂಟಿಸಿದಾಗ, ಅಂದರೆ ಅಧ್ಯಾರೋಪ ಮಾಡಿದಾಗ ಕನಸು ಇದೆ ಅನಿಸುತ್ತದೆ. ನಿಜವಾಗಿ ಕನಸಿನ ಪ್ರಪಂಚದಲ್ಲಿ ಇರವು ತೋರುತ್ತಾ ಇದಲ್ಲ, ಅದು ಸಾಕ್ಷಿ. ಅದು ನಿಜವಾಗಿ ಸಾಕ್ಷಿದು, ಅದು ನಿಜವಾಗಿ ಆತ್ಮನದು. ಆ ಇರವು ಕನಸಿನ ಪ್ರಪಂಚ ಇದೆ ಎಂದು ಅನಿಸುತ್ತಾ ಇದಲ್ಲ, ಆ ಇದೆ ಎಂಬುವ ಇರುವಿಕೆ, ಆ ಇರವು ಸಾಕ್ಷಿ ಇರವೇ. ಸಾಕ್ಷಿ ಇರವು ಇಲ್ಲಿ ತೋರ್ತಾ ಇದೆ. ಅಂದ್ರೆ ಆ ಸಾಕ್ಷಿಯು ತೋರಿಕೆಗೆ, ಸಾಕ್ಷಿಯ ಇರವನ್ನು ತೋರಿಕೆಗೂ ಅಂಟಿಸಿಬಿಟ್ಟಿದ್ದೀವಿ, ತೋರಿಕೆಗೂ ಕೊಟ್ಟು ಬಿಟ್ಟಿದ್ದೀವಿ. ಇದು ಅಧ್ಯಾಸ. ಆದ್ದರಿಂದ ಪ್ರಪಂಚ ಇದೆ ಅನಿಸುತ್ತದೆ. ಕನಸಿನಿಂದ ಎಚ್ಚರವಾಯಿತು ಅಂದ್ರೆ ಏನಾಯಿತಲ್ಲಿ ನೋಡಿ. ಆ ಸಾಕ್ಷಿಯ ಇರವು ಇಷ್ಟೊತ್ತು ಕನಸಿಗೆ ಕೊಟ್ಟಿದ್ದೀವಲ್ಲ, ಅಂದ್ರೆ ಕನಸಿಗೆ ಆರೋಪ ಮಾಡಿದ್ದೀವಲ್ಲ, ಈಗ ವಿಡ್ರಾ ಮಾಡಿದ್ದೀವಿ. ಕನಸಿನ ಪ್ರಪಂಚ ಇದೆ ಎಂಬುದು ಇರುವಿಕೆ ಬಿದ್ದು ಹೋಗುತ್ತದೆ. ಕನಸಿನಿಂದ ಎದ್ದೇವೆ, ಎಚ್ಚರಗೊಂಡಿದ್ದೇವೆ ಅಂದರೆ ಅರ್ಥವೇನು? ಕನಸಿನಿಂದ ಎಚ್ಚರಗೊಂಡಿದ್ದೇವೆ ಅಂದರೆ ಏನಾಯಿತು? ಕನಸಿನ ಇರುವಿಕೆ ಹೋಯಿತು ಅಷ್ಟೇ. ಕನಸಿನ ಇರವೇ ಹೋಯಿತು. ದ ಎಕ್ಸಿಸ್ಟೆನ್ಸ್, ದ ರಿಯಾಲಿಟಿ ಆಫ್ ದ ಡ್ರೀಮ್ ವರ್ಲ್ಡ್ ಡಿಸಪಿಯರ್ಸ್. ಅಂದ್ರೆ ಗೆಟ್ಸ್ ವಿಡ್ರಾನ್. ವಿಡ್ರಾನ್ ಅಂದ್ರೆ ಯಾರದದು? ಅದು ನಿಜವಾಗಿ ಸಾಕ್ಷಿದು. ಸಾಕ್ಷಿಯ ಇರವನ್ನು ಕನಸಿಗೆ ಕೊಟ್ಟಿದ್ದೇವೆ. ಆದ್ದರಿಂದ ಕನಸು ಇದೆ ಇದೆ ಎಂದನಿಸಿತು. ಈಗ ಆ ಇರವನ್ನು ವಾಪಸ್ ತಗೊಂಡ್ರೆ ಯಾರು ತಗೊಂಡುವುದಂದ್ರೇನು? ಅದು ಕನಸಿಗೆ, ಅದು ಸಾಕ್ಷಿಗೆ ಸೇರಿದ್ದು ಕನಸಿಗೆ ಸೇರಿದ್ದಲ್ಲ ಎಂದು ಗೊತ್ತಾದರೆ ಕನಸು ಇಲ್ಲ ಎಂದಾಗಿಬಿಡ್ತದೆ. ಆಯ್ತಲ್ಲ? ನೀವು ಎಚ್ಚರಗೊಂಡಿದ್ದೇವೆ ಅಂದರೆ ಏನಾಯಿತು? ಎಚ್ಚರಗೊಂಡಿದ್ದೇವೆ ಅಂದರೆ ಏನಾಯಿತು? ಮೇಲ್ಕುನ್ನಾವಂಟೆ ಏಮೈಂದ ಕಡ
ಕನಸಿನ ಇರವು ಹೋಯಿತು. ಕನಸಿನ ಇರವು ಮೊದಲು ಇತ್ತಲ್ಲ ಅಂದ್ರೆ ಮೊದಲು ಇರಲಿಲ್ಲ, ಅನಿಸಿತು ಅಷ್ಟೇ. ಆ ಕನಸಿಗೆ ಇರವು, ಕನಸು ಇದೆ ಅನಿಸಿತು. ಆ ಇರವು ಈಗ ಸಾಕ್ಷಿದು ಎಂದು ಗೊತ್ತಾಯ್ತು. ಅಂದ್ರೆ ಏನು? ಒಟ್ಟು ಕನಸನ್ನು ನೋಡುತ್ತಾ ಯಾವ ಅರಿವಿದೆಯೋ ಆ ಅರಿವೇ ಇದೆ. ಅರಿವನ್ನು ಬಿಟ್ಟು ಅರಿವಿಗಿಂತ ಸ್ವತಂತ್ರ ಕನಸಿನ ಪ್ರಪಂಚ, ಪ್ರಪಂಚದಲ್ಲಿ ವ್ಯಕ್ತಿತ್ವ, ನಾಮರೂಪ ಯಾವುದು ಇಲ್ಲದೆ ಆಯ್ತಲ್ಲ, ಯಾವುದು ಇಲ್ಲದೆ ಆಯ್ತಲ್ಲ. ಅದು ನೋಡಿ, ಅಂದರೆ ಕನಸಿನ ಇರವೆಲ್ಲ ನಿಜವಾದ ಸಾಕ್ಷಿಯ ಇರವೇ. ಸಾಕ್ಷಿಯ ಇರವನ್ನೇ ಕನಸಿನಲ್ಲಿ ತೋರಿ, ಕನಸಿಗೆ ಅಂಟಿಸಿ, ಕನಸಿಗೆ ಸೇರಿಸಿ, ಕನಸನ್ನು ಒಂದು ಪ್ರಾಣ ಇದ್ದಂತೆ ಮಾಡಿಬಿಟ್ಟಿದ್ದೀವಿ ಅಲ್ಲವೇ? ಹೀಗೆ ಒಂದು ವಸ್ತುವಿನ ಇರವನ್ನು ಇನ್ನೊಂದು ಇರವು ಇಲ್ಲದ ವಸ್ತುವಿಗೆ ಕೊಟ್ಟು ಅದನ್ನು ಜಾಗರಣಗೊಳಿಸಿದ್ದೀವಿ. ಅಂದರೆ ವೆಂಟ್ರಿಲಾಕಿಸಂನಲ್ಲಿ ಒಂದು ಬೊಂಬೆ, ಪ್ಲಾಸ್ಟಿಕ್ ಬೊಂಬೆನೋ ಯಾವುದೋ ಒಂದು ಬೊಂಬೆ ತರ್ತಾನೆ. ಆ ಬೊಂಬೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅದರ ತುಟಿಗಳು ಹೀಗೆ ಹೀಗೆ ಅಲಗಾಡ್ತದೆ ಅಲ್ಲವೇ? ತುಟಿ ಅಷ್ಟೇ ಅಲ್ಲ, ಮಾತಾಡ್ತಾನೆ. ಇದು ವೆಂಟ್ರಿಲಾಕ್ವಿಸಂ ಒಳ್ಳೆಯ ಉದಾಹರಣೆ. ಪೂರ್ವಕಾಲದಲ್ಲಿ ರಜ್ಜು ಸರ್ಪ, ರಜ್ಜು ಸರ್ಪ, ರಜ್ಜು ಸರ್ಪನೇ ಕೊಟ್ಟರು. ಆಯಿತು, ರಜ್ಜು ಸರ್ಪ ಸರಿಯಾಗಿದೆ, ಅದು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಒಂದು ಉದಾಹರಣೆನೂ ಚೆನ್ನಾಗಿದೆ. ನಮ್ಮ ಹತ್ತಿರ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಹೈದರಾಬಾದ್ನಿಂದ ಬರ್ತಿದ್ದ, ಈಗಲೂ ಆಗಾಗ ಬರ್ತಾನೆ, ಕಡಿಮೆ ಮೊದಲು. ಅವರು ಅದೇ ಹೇಳುತ್ತಿದ್ದ, ಸ್ವಾಮೀಜಿ, ಈಸ್ ಇಟ್ ನಾಟ್ ದ ಟೈಮ್ ಟು ಮೂವ್ ಅವೇ ಫ್ರಮ್, ತೆಲುಗಿನಲ್ಲೇ ಹೇಳಿದ, ಸ್ವಾಮೀಜಿ ಈಗ ಈ ರಜ್ಜು ಸರ್ಪ అవే ఉదాహరణలా, అవి వదిలిపెట్టి ఇంకా కొత్త ఉదాహరణలకు రావచ్చు కదా అని ఈవిడ్సే. ಅಂದ್ರೆ ಆ ಉದಾಹರಣೆ ಬಿಟ್ಟು ಹೊಸ ಉದಾಹರಣೆಗೆ ಬರಬಹುದೇ? ಇನ್ನು ಅದೇ ಇಟ್ಕೊಳ್ಳಬೇಕಾ? ನಾನೊಂದು ದೇವದತ್ತ ಹೇಳಿದ್ದೀನಿ, ಸ್ವಾಮೀಜಿ ಇನ್ನೂ ದೇವದತ್ತವೇನಾ? ಇನ್ನೊಂದು ಹೊಸ ಹೆಸರು ನಾನು ಮಂಜುನಾಥ ಮಾಡಿಬಿಟ್ಟೆ. ದೇವನತ್ತ ತೆಗೆದು ಬಿಟ್ಟು ಕನ್ನಡಿಗರಿಗೋಸ್ಕರ ಮಂಜುನಾಥನೇ, ಎಲ್ಲಕ್ಕೆ ಮಂಜುನಾಥ ಹೇಳುವುದು. ಹಾಗೆ ಶುರು ಮಾಡಿ. ಹಾಗೆ ಇದು ಈ ವೆಂಟ್ರಿಲಾಕ್ವಿಸಂ ಒಂದು ಬೊಂಬೆ, ಮಾತಾಡುವ ಟಾಕಿಂಗ್ ಡೋಲ್ ಎಂದು ಹೇಳ್ತಾರೆ. ಮಾತಾಡುವ ಬೊಂಬೆ ನೋಡಿ, ಆ ತುಟಿ ಅಲಗಾಡ್ತದೆ. ತುಟಿಗೆ ಅಲಗಾಡುವ ಶಕ್ತಿ ಇದೆಯಾ? ತುಟಿ ಯಾವುದೋ ಪ್ಲಾಸ್ಟಿಕ್ದೋ ಯಾವುದೋ ಮಾಡ್ತಾರೆ, ಅದು ತುಟಿ ಹೀಗೆ ಅಲಗಾಡ್ತದೆ. ಅವ್ರ ಮುಖ, ಆ ಚಿಕ್ಕ ಮಗು ಇರುತ್ತದೆ ಮುಖ, ಅವ್ರ ಮುಖ ಏನೋ ಒಂದು ಕಾರ್ಟೂನ್ ಹಾಗೆ ಆಶ್ಚರ್ಯಕರವಾದ ಇರುತ್ತದೆ. ನೋಡಿದರೆ ನಗು ಬರುವಂತ ಏನೋ ಆಶ್ಚರ್ಯಕರವಾದ ಇರುತ್ತದೆ. ಅದು ತಲೆ ಹೀಗೆ ತಿರುಗಿಸ್ತಾನೆ, ಹೀಗೆ ತಿರುಗಿಸ್ತಾನೆ. ನೀವು ಟಾಕಿಂಗ್ ಡೋಲ್ ನೋಡಿದ್ದೀರಾ? ನೋಡದಿದ್ದರೆ ನೋಡಿ ಒಂದು, ಅದು ನಿಮಗೆ ವೇದಾಂತಕ್ಕೆ ಒಳ್ಳೆಯ ಉದಾಹರಣೆ. ತಲೆ ಹೀಗೆ ತಿರುಗಿಸ್ತಾನೆ. ಆ ತಲೆಯಲ್ಲಿ ತಿರುಗುವ ಸಾಮರ್ಥ್ಯ ಇದೆಯಾ? ಮಾತಾಡುವ ಸಾಮರ್ಥ್ಯ ಇದೆಯಾ? ತುಟಿಗಳಿಗೆ ಅಲಗಾಡುವ ಶಕ್ತಿ ಇದೆಯಾ? ಎಲ್ಲಿಂದ ಬಂತು? ರಿಮೋಟ್ ಕಂಟ್ರೋಲ್. ಅಧ್ಯಾಸ ಅಂದ್ರೆ ರಿಮೋಟ್ ಕಂಟ್ರೋಲ್ ಅಷ್ಟೇ ಅಲ್ಲವೇ? ಇವನಲ್ಲಿದೆ. ಈ ಪಕ್ಕಕ್ಕೆ ಕುಳಿತಿದ್ದಾನಲ್ಲ, ನಾನು ನೋಡಿದ್ದೀನಿ ಒಂದು ಸಲ ಏನು ಅನೇಕ ಸಲ ನೋಡಿದ್ದೀನಿ. ತುಂಬಾ ಹಿಂದೆ, ಯಾವಾಗ 30 ಇಯರ್ಸ್ಗೋ ಅದಕ್ಕಿಂತ ಹೆಚ್ಚೆ 40 ಇಯರ್ಸ್ಗೋ. ಆವಾಗ ಅದು ಹೊಸದು. ಬಂದಾಗ ಜನರಿಗೆಲ್ಲ ಆಶ್ಚರ್ಯವಾಗ್ತಿತ್ತು. ಅಯ್ಯೋ ನಾನು ಆಶ್ಚರ್ಯ ಪಟ್ಕೊಂಡೆ, ಹೇಗೆ ಮಾತಾಡ್ತದೆ ಅಂತ. ನಂತರ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಈ ಮನುಷ್ಯನ ಮಾತು ಅದಕ್ಕೆ ಕೊಡ್ತಾನೆ. ಅಲ್ಲಿಂದ ಬರುತ್ತಿದ್ದಂತೆ ನಿಮಗೆ ಅನಿಸುತ್ತದೆ ಅಲ್ಲೇನಿಲ್ಲ, ಇವರ ಮಾತೆ ಅಧ್ಯಾಸ ಆಗುತ್ತಾ ಇದೆ ಅಲ್ಲವೇ? ಇದೇ ಅಧ್ಯಾಸ. ತುಟಿಗಳು ಅಲಗಾಡ್ತದೆ ಅಲ್ಲ, ಅವರ ಹಿಂದೆ ಒಂದು ಕೈ ಇಟ್ಕೊಂಡು ಅವ್ರ ಕೈ ಹೀಗೆ ಅಲಗಾಡ್ತದೆ. ಆ ಕೈ ಅಲಗಾಟ ಈ ತುಟಿ ಅಲಗಾಡುವಂತೆ ನೋಡ್ತದೆ. ಅವರು ತಲೆ ಹೀಗೆ ತಿರುಗಿಸ್ತಾನೆ. ಅವ್ರು ಮಾತಾಡ್ತಾನೆ. ಒಂದು ಸಲ ಏನೇನೋ ಮಾತಾಡ್ತಾನೆ. ಇವನು ಮಾತಾಡಿಸಿದ್ದವ್ರು ನಗು ಬರುವ ಹಾಗೆ ಏನೇನೋ ಪ್ರಶ್ನೆ ಮಾಡ್ತಾನೆ. ಒಂದು ಸಣ್ಣ ಮಗು ಇಟ್ಕೊಳ್ತಾನೆ. ಅವರೇನೋ ಮಾತಾಡ್ತಾನೆ. ಏನಪ್ಪಾ ಇವತ್ತು ಶಾಲೆಗೆ ಹೋಗಿದ್ದೀಯಾ ಎಂದು ಹೇಳ್ತಾನೆ. ಅವನೇನು ಹೇಳ್ತಾನೆ, ಅವ್ರು ಏನೇನೋ ಉಲ್ಟಾ ಮಾತಾಡ್ತಾನೆ. ಏನಪ್ಪಾ ಹೀಗೆ ಮಾತಾಡ್ತಾ ಇದ್ದೀಯ ಅಂತ ಹೇಳ್ತಾನೆ. ಯಾಕಂದ್ರೆ ಇವತ್ತು ಸಂಡೇ ಅಲ್ಲವಾ, ಅಷ್ಟು ಗೊತ್ತಿಲ್ಲವಾ ನಿಮ್ಗೆ ಅಂದ್ರೆ ಜನರೆಲ್ಲ ನಗುತ್ತಾರೆ. ಅಂದ್ರೆ ಇದು ಯಾರು ಹೇಳುವುದು? ಇವನೇ ಪ್ರಶ್ನೆ ಮಾಡ್ತಾನೆ. ಉತ್ತರ ಅವನ ಪರವಾಗಿ ಇವನೇ ಉತ್ತರ ಕೊಡ್ತಾನೆ. ಬಟ್ ನಿಮಗೇನು ಅನಿಸುತ್ತದೆ? ಆ ಮಗು ಮಾತಾಡ್ತಾ ಇದ್ದಾನೆ, ಆ ಬೊಂಬೆ ಮಾತಾಡ್ತಾ ಇದೆ. ಹಾಗೆ ಇದೆಲ್ಲ ಏನು? ಅಧ್ಯಾಸ. ಜನರಿಗೆ ಅಧ್ಯಾಸ ಅಂದ್ರೆ ತುಂಬಾ ಇಷ್ಟ ಅಲ್ಲವೇ? ಅಧ್ಯಾಸ ಅಂದ್ರೆ ಏನೋ ಇಲ್ಲದೆ ತೋರ್ತಾ ಇದೆ ಅಂದ್ರೆ ಅಧ್ಯಾಸಕ್ಕೆ ಎಷ್ಟು ಆಕರ್ಷಣ. ಇಲ್ಲದೆ ತೋರ್ತಾ ಇದೆ ಅಂದ್ರೆ ಜನರು ಓಡಿ ಹೋಗಿ ನೋಡ್ಲಿಕ್ಕೆ ಹೋಗ್ತಾರೆ.
ಅಂದರೆ ಇವನೇ ಅದಕ್ಕೆ ತನ್ನ ಕಂಠವನ್ನೇ ಅದಕ್ಕೆ ಕೊಡ್ತಾನೆ ಅಲ್ಲವೇ, ತನ್ನ ಕಂಠವನ್ನೇ ಬೊಂಬೆಗೂ ಕೊಡ್ತಾನೆ. ಇದು ಅಧ್ಯಾಸ. ಹೀಗೆಯೇ ಜಸ್ಟ್ ಆಸ್ ಇನ್ ವೆಂಟ್ರಿಲಾಕ್ವಿಸಮ್ ದೆರ್ ಇಸ್ ಅನ್ ಅಧ್ಯಾಸ, ಹಾಗೆಯೇ ಇಲ್ಲೂ ಅಧ್ಯಾಸವೇ ಇದೆ. ಸಾಕ್ಷಿಯ ಇರವು ಕನಸಿನ ವ್ಯಕ್ತಿಯನ್ನು ಇದ್ದಾನೆ ಎಂದು ಮಾಡಿಬಿಡುತ್ತದೆ. ವ್ಯಕ್ತಿ ಯಾರು? ಒಂದು ಟಾಕಿಂಗ್ ಡೋಲ್ ಅಷ್ಟೇ. ಅದಕ್ಕೆ ಇರವು ಯಾರು? ಸಾಕ್ಷಿ. ತಾನೇ ಪ್ರಮಾತೃವಿಗೆ ಸಾಕ್ಷಿ, ತಾನೇ ಪ್ರಪಂಚಕ್ಕೆ ಇರವು, ಇಡೀ ಕನಸಿನ ಪ್ರಪಂಚಕ್ಕೆ ತಾನೇ ಇರವು. ಆವಾಗ ತನ್ನ ಇರವು ಕನಸಿನ ವ್ಯಕ್ತಿಗೆ, ಕನಸಿನ ಪ್ರಪಂಚಕ್ಕೆ, ಎಲ್ಲಕ್ಕೆ ಕೊಟ್ಟಾಗ ಪ್ರಪಂಚ ವ್ಯವಹಾರ ನಡೆಯುತ್ತಾ ಇದೆ. ಕನಸಿನಿಂದ ಎಚ್ಚರಗೊಳ್ಳುವುದು ಅಂದ್ರೆ ಏನಾಗ್ತದೆ? ಎಚ್ಚರಗೊಳ್ಳುವುದಂದ್ರೇನು? ಆ ಪ್ರಪಂಚದ ಇರವು ಕಿತ್ಕೊಳ್ತಾನೆ, ವ್ಯಕ್ತಿಗೆ ಇರವು ಕಿತ್ಕೊಳ್ತಾನೆ. ಎರಡರ ಸಬ್ಜೆಕ್ಟ್ ಆಬ್ಜೆಕ್ಟ್, ಜ್ಞಾತೃ ಜ್ಞೇಯ, ಎರಡರ ಇರವು ಕಿತ್ತುಕೊಂಡು ಅಂದ್ರೇನು? ಅದು ತನ್ನದೇ ತಾನಾಗಿ ಬಿಡ್ತಾನೆ. ತನ್ನದೇ ತನಗೆ ಬಂದು ಬಿಟ್ಟರೆ ಕನಸು ಇಲ್ಲದೆ ಹೋಗುತ್ತದೆ. ಅದೇ ಎಚ್ಚರಗೊಳ್ಳುವುದು, ಕನಸಿನಿಂದ ಎಚ್ಚರಗೊಳ್ಳುವುದು ಎಂದು ಹೇಳ್ಬಿಡ್ತೀವಿ. ಹೌದು, ಎಚ್ಚರ ಆಯ್ತದೆ. ಎಚ್ಚರ ಆಗುವುದಂದ್ರೆ ಏನಾಗ್ತಾ ಇದೆ? ಅದರ ಇರುವು ಹೋಗ್ತಾ ಇದೆ. ಇರುವು ಎಲ್ಲಿ ಹೋಗಲ್ಲ. ಇರುವು ನಿಜವಾಗಿದ್ದರೆ ಎಲ್ಲಿಯೂ ಹೋಗಲ್ಲ. ಎಲ್ಲಿದೆಯೋ ಅಲ್ಲೇ ಇದೆ, ಹೋಗಲೂ ಇಲ್ಲ, ಬಂದೂ ಇಲ್ಲ. ಅದು ಸಾಕ್ಷಿಗೆ ಸೇರಿದ್ದು. ಸಾಕ್ಷಿಯ ಇರವು, ಸಾಕ್ಷಿ ಅಂದ್ರೆ ಏನು? ಒಟ್ಟು ಕನಸಿನ ಅವಸ್ಥವನ್ನು ಎಚ್ಚರಗೊಂಡಾಗ ಯಾವ ಅರಿವಿಗೆ ಈಗ ಕನಸಿಲ್ಲ ಎಂದು ಅನಿಸುತ್ತಾ ಇದೆಯೋ ಆ ಅರಿವಿನ ಇರವೇ ಕನಸಿನಲ್ಲಿ ತೋರ್ಕೊಂಡಿತು. ಅಂದ್ರೆ ತಪ್ಪಾಗಿ ಅಧ್ಯಾಸದಿಂದ ಇಲ್ಲಿರುವ ಅರಿವನ್ನು ಅದಕ್ಕೆ ಕೊಟ್ಟಂತೆ ಅನಿಸಿತು, ಅದಕ್ಕೆ ಸೇರಿದ್ದಂತೆ ಅನಿಸಿತು. ಕೊಟ್ಟಂತೆ ಅಂದ್ರೆ ಸೇರಿದ್ದಂತೆ. ಈಗ ಕನಸಿಗೆ ಇರುವಿಲ್ಲ ಎಂದು ಗೊತ್ತಾಗಿಬಿಟ್ರೆ ಎಚ್ಚರವಾಯಿತು, ಕನಸೇ ಇಲ್ಲ. ಆ ಇಲ್ಲ ಅಂದ್ರೆ ಏನು? ಇರವು ಹೋಯಿತು. ಇದೆ ಅಂದ್ರೆ ಏನು? ಇರವು ಇದೆ. ಇದೆ ಅಂದ್ರೆ ಅದೇ ಸಾಕ್ಷಿ. ಹಾಗೆ ನೀವು ನೋಡಿ, ಒಂದು ಫೋಟೋ, ಪೂರ್ವಕಾಲದ ಫೋಟೋ, ಈ ಕಾಲದಲ್ಲಿ ಲ್ಯಾಮಿನೇಷನ್ ಫೋಟೋಗಳು ಬರುತ್ತಾ ಇವೆ. ಪ್ರಾಚೀನ ಕಾಲದ ಫೋಟೋ ನೋಡಿದ್ದರೆ ಫೋಟೋ ಹಿಂದೆ ಒಂದು ಯಾವುದೋ ಶಿವ ಪಾರ್ವತಿಯೊಂದು, ಅದು ಶಿವ ಕುಟುಂಬ ಇರುತ್ತದೆ ನೋಡಿ, ಶಿವನ ಕುಟುಂಬ, ಶಿವ ಪಾರ್ವತಿ ಕುಟುಂಬ. ವಿನಾಯಕ ಇರುತ್ತಾನೆ, ಸುಬ್ರಹ್ಮಣ್ಯ ಇರುತ್ತಾನೆ, ಎತ್ತು ನಂದೀಶ್ವರ ಇರುತ್ತಾನೆ. ಒಂದೇನೋ ಅದೇನು ಮಾನಸ ಸರೋವರ ಕೈಲಾಸದಲ್ಲಿ ಒಂದು ಚಿತ್ರ ಇರುತ್ತದೆ. ಎಲ್ಲ ಐಸ್, ಎಲ್ಲ ಮಿಂಜುಗಡ್ಡೆ, ಅದೆಲ್ಲ ಐಸ್ ಇರುತ್ತದೆ. ಅಲ್ಲೆಲ್ಲ ಪರ್ವತ, ಮಿಂಜು ಪರ್ವತ. ಅದೊಂದು ಚಿತ್ರ. ಆ ಚಿತ್ರ ಸುಮ್ಮನೆ ಉದಾಹರಣೆ ಯಾವುದೇ ಆಗಬಹುದು. ಆ ಚಿತ್ರವನ್ನು ನೀವು ಒಳ್ಳೆಯ ಫ್ರೇಮ್ ಮಾಡಿ ಅಲ್ಲಿ ಗೋಡೆಗಿಟ್ಟರೆ ನಿಮಗೇನಾಗ್ತದೆ? ಆ ಗಾಜಿನ ಹಲಗೆ ಕಂಡೇ ಬರಲ್ಲ. ಏಕೆ? ಗಾಜಿನ ಹಲಗೆ ಇಲ್ಲದೆ ಆಗುತ್ತದೆ. ಅಂದ್ರೆ ಅರ್ಥವೇನು? ಗಾಜಿನ ಹಲಗೆ ತನ್ನ ಇರುವನ್ನು ಕಲ್ಕೊಂಡು ಫೋಟೋ ಜೊತೆಗೆ ಒಟ್ಟಾಗಿ ಬಿಟ್ಟು ನಮಗೆ ಫೋಟೋನೇ ಕಂಡು ಬರುತ್ತದೆ, ಗಾಜಿನ ಹಲಗೆ ಇಲ್ಲವೇ ಇಲ್ಲ ಅಲ್ಲವೇ? ನೀವು ಹತ್ತಿರಕ್ಕೆ ಬಂದು ನೋಡಿದ್ರೆ, ಓ ಇದು ಫ್ರೇಮ್ ಇದೆ, ಸ್ವಲ್ಪ ಏನೋ ಲೈಟೋ ಗೀಟೋ ಬಿದ್ದರೆ ಅದಕ್ಕೆ ರಿಫ್ಲೆಕ್ಟ್ ಆಗ್ತದೆ, ಓ ಇಲ್ಲೇನೋ ಇದೆ. ಮುಟ್ಟಿ ನೋಡಿದ್ರೆ ಓ ಗಾಜಿನ ಹಲಗೆ ಇದೆ ಅನಿಸುತ್ತದೆ ಅಲ್ಲವೇ? ಅಂದರೆ ಆ ಗಾಜಿನ ಹಲಗೆ ಫೋಟೋಕ್ಕೆ ಹತ್ತಿರವಾಗಿ ಇಟ್ಟರೆ ದೂರದಿಂದ ನೋಡಿದರೆ ಹಿಂದಿನ ಫೋಟೋ ಕಂಡು ಬರುತ್ತದೆ. ಗಾಜಿನ ಹಲಗೆ ಫೋಟೋ ಒಳಗೆ ಸೇರ್ಕೊಂಡೇ ಬಿಡ್ತದೆ. ಸೇರ್ಕೊಂಡೆ ಅಂದ್ರೆ ಒಟ್ಟೆ ಆಗಿಬಿಡ್ತದೆ. ಟ್ರಾನ್ಸ್ಪರೆಂಟ್ ವಸ್ತು, ಮೂಲ ವಸ್ತು ಹಿಂದಿನ ಅಂದ್ರೆ ಪಾರದರ್ಶಕವಾದ ಹಲಗೆ ಹಿಂದಿನ ವಸ್ತು ಜೊತೆಗೆ ಒಟ್ಟಾಗಿ ಅದು ಇದು ವಿಂಗಡಣೆ ಗೊತ್ತಾಗಲ್ಲ. ಈಗ ಇದು ಅಧ್ಯಾಸ. ಅಧ್ಯಾಸ ಅಂದ್ರೆ ಹೀಗೆ, ಅದು ಇದು ವಿಂಗಡಣೆ ಗೊತ್ತಾಗಲ್ಲ ನಿಮಗೆ. ದೂರದಿಂದ ನೋಡಿದರೆ ಗಾಜು ಹಲಗೆನೇ ಇಲ್ಲ, ನೇರಾಗಿ ಫೋಟೋನೇ ಕಂಡು ಬರ್ತಾ ಇದೆ ಅನಿಸುತ್ತದೆ. ಹತ್ತಿರಕ್ಕೆ ಹೋದ್ರೆ ಏನಾಗ್ತದೆ? ಗಾಜು ಹಲಗೆ ಇದೆ, ಹಿಂದಿನ ಫೋಟೋ ಇದೆ, ವಿವೇಕವಾಯಿತು. ಈಗ ಇದು ಜ್ಞಾನ. ಜ್ಞಾನ ಅಂದ್ರೆ ಏನು? ಫೋಟೋ ಬೇರೆ ಇದೆ, ಮೇಲೆ ಗಾಜಿನ ಹಲಗೆ ಇದೆ, ಗಾಜಿನ ಹಲಗೆ ಇದೆ, ಫಲಕ ಪೈನ ಗಾಜು ಫಲಕ ಉನ್ನದಿ, వెనక ಫೋಟೋ ಉನ್ನದಿ. ಅಂದರೆ ಈ ಗಾಜಿನ ಹಲಗೆ ಅದಕ್ಕೆ ಸ್ವಲ್ಪ ಬಿಡಿಯಾಗಿ ತೋರ್ತಾ ಇದೆ. ಅದು ಬೇರೆ ಇದು ಬೇರೆ, ಎರಡೊಂದಲ್ಲ. ದೂರದಿಂದ ಏಮನಿಸಿತು? ಫೋಟೋನೇ ಇದೆ, ಗಾಜಿನ ಹಲಗೆ ಇಲ್ಲವೇ ಇಲ್ಲ, ಒಂದೇ ಒಂದು. ಹಾಗೆ ದ ಗ್ಲಾಸ್ ಪ್ಲೇಟ್, ದ ಗ್ಲಾಸ್ ಪ್ಲೇಟ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್, ಪಾರದರ್ಶಕ, appears as if non-existent because it merges into the photo. ಫೋಟೋ ಎಲ್ಲಿ ಸೇರ್ಕೊಂಡು
ಫೋಟೋ ಜೊತೆಗೆ ಸೇರ್ಕೊಂಡು ಒಂದೇ ಆಗ್ತದೆ, ಇದು ಒಂದೇ ಆಗುತ್ತದೆ. ಈಗ ಇದು ಅಧ್ಯಾಸ. ಅಂದ್ರೆ ಗಾಜಿನ ಹಲೆಗೆ ತನ್ನ ಇರುವನ್ನು ಫೋಟೋಕ್ಕೆ ಸೇರಿಸಿತು. ಫೋಟೋ ಇಲ್ಲಿ ನೋಡಿ, ವೆಂಟ್ರಿಲಾಕ್ವಿಸಂನಲ್ಲಿ ಇವರೇನು ಮಾಡ್ತಾನೆ, ಅದಕ್ಕೆ ತನ್ನ ಇರುವನ್ನು ಕೊಡ್ತಾನೆ. ಕನಸಿನಲ್ಲಿ ತನ್ನ ಇರುವು ಕನಸಿಗೆ ಕೊಡ್ತಾನೆ. ಎದ್ದರೆ ಏನಾಯಿತು, ಆ ಕನಸಿನ ಇರುವೆಲ್ಲ ಸಾಕ್ಷಿದೆ ಎಂದು ಗೊತ್ತಾಗ್ತದೆ. ಸಾಕ್ಷಿದೇ ಇರವು ಕನಸಿಗೆ ಇಲ್ಲ ಎಂದು ಗೊತ್ತಾದ್ರೆ ಕನಸು ಬಿದ್ದು ಹೋಗುತ್ತೆ ಅಷ್ಟೇ. ಡ್ರೀಮ್ ಡಿಸಪಿಯರ್ಸ್ ಬಿಕಾಸ್ ದ ಡ್ರೀಮ್ ವರ್ಲ್ಡ್, ದ ಡ್ರೀಮ್ ಪರ್ಸನ್, everything loses its existence. Loses means what? The existence of the dream is understood as belonging to Sakshi and dream doesn't have it. ಕನಸಿಗೆ ಇರವೇ ಇಲ್ಲ, ಆ ಕನಸಿನ ಇರವು ಸಾಕ್ಷಿಗೆ ಸೇರಿದ್ದು ಎಂದು ಗೊತ್ತಾಗುವುದೇ ಎಚ್ಚರಗೊಳ್ಳುವುದು. ಇದೇ ಆಗ್ತಾ ಇದೆ. ಅಧ್ಯಾಸದಲ್ಲಿ ಏನು, ಕನಸಿಗೆ ನಿಜವಾದ ಇರುವಿದೆ, ನೋಡ್ತಾ ಇದ್ದೀವಿ, ಪ್ರಪಂಚ ಇದೆ. ಅಷ್ಟೇ ಅಲ್ಲ, ನೀವು ಸಿನಿಮಾ ನೋಡುವಾಗ ಏನಾಗ್ತದೆ, ಸಿನಿಮಾ ನೋಡುವಾಗ ಇನ್ಫ್ಯಾಕ್ಟ್ ನಮ್ಮ ನಿಜ ಜೀವನದಲ್ಲಿ ಒಟ್ಟು ಪ್ರಪಂಚವೂ ಅಧ್ಯಾಸ ಹೇಗೋ, ಒಟ್ಟು ಪ್ರಪಂಚವೇ ಅಧ್ಯಾಸ ಹೇಗೋ, ಪ್ರಪಂಚ ಒಳಗಿನ ಎಷ್ಟೋ ಘಟನೆಗಳು ಅಧ್ಯಾಸ ನಡೆಯುತ್ತಾ ಇವೆ. ನಾವು ರಜ್ಜು ಸರ್ಪ, ಹಗ್ಗ ಹಾವು, ತಾಡು ಪಾಮು ಅದೊಂದೇ ಉದಾಹರಣೆ ತಗೊಳ್ಳಬೇಕಾಗಿಲ್ಲ. ಬೇಕಾದಷ್ಟು ಉದಾಹರಣೆಗಳಿವೆ. ಹೆಜ್ಜೆ ಹೆಜ್ಜೆ ಅಧ್ಯಾಸನೆ ನಡೆಯುತ್ತಾ ಇದೆ. ಪ್ರಪಂಚದ ಒಳಗೇನೂ ನಡೆಯುತ್ತಾ ಇದೆ. ನೀವು ನಾಟಕ ನೋಡ್ತಾ ಇರ್ತೀರಿ, ಸಿನಿಮಾ ನೋಡುವಾಗ ದೂರದಿಂದ ಒಂದು ದೊಡ್ಡ ಸ್ಕ್ರೀನ್ ನಲ್ಲಿ ನೋಡ್ತಾ ನೋಡ್ತಾ ಒಂದು ನಿಜವಾದ ಘಟನೆ ಆಗುತ್ತದೆ ಅನಿಸುತ್ತದೆ. ಗೊತ್ತಾ, ನಿಜವಾದ ಘಟನೆ, ಆದರೆ ನಿಜವಾಗಿದ್ದಾರೆ ಅನಿಸುತ್ತದೆ. ಸಿನಿಮಾ ಮುಗಿದ ನಂತರ ಇದು ಸಿನಿಮಾ ಆಗುತ್ತದೆ. ಅಂದ್ರೆ ಏನು, ನೋಡ್ತಾ ನೋಡ್ತಾ ಈ ನೋಡುವವನು ತನ್ನ ಇರವನ್ನು ಅದಕ್ಕೆ ಕೊಟ್ಟು ಬಿಡ್ತಾನೆ ಅಲ್ಲವೇ. ತನ್ನ ಇರವು ನೋಡುವವನು ತನ್ನ ಇರವು ತನ್ನ ಸತ್ಯವನ್ನು ಆ ಸಿನಿಮಾದಲ್ಲಿರುವಂತ ಪಾತ್ರಗಳಿಗೆ, ವ್ಯಕ್ತಿಗಳಿಗೆ ಕೊಟ್ಟು ಆ ವ್ಯಕ್ತಿಗಳು ಇದ್ದಾರೆ, ಸಜೀವವಾಗಿದ್ದಾರೆ ಅನಿಸುತ್ತದೆ, ಸಪ್ರಾಣವಾಗಿದೆ, ಲೈವ್ಲಿ ನಿಜವಾಗಿದ್ದಾರೆ ಅನಿಸುತ್ತದೆ. ನಿಜವಾಗಿ ಅವರು ಬೊಂಬೆಗಳೇ, ಚಿತ್ರವೇ, ಅವರು ನಿಜವಾಗಲ್ಲ. ಮತ್ತೆ ನಿಜವಾದ ಇರುವು ಎಲ್ಲಿಂದ ಬಂತು? ತಾನೇ ಈ ನೋಡುವವನೇ ಅದಕ್ಕೆ ಇರುವು ಕೊಟ್ಟ. ಈ ಇಡೀ ಜೀವನ ಅಧ್ಯಾಸ, ನಿಜವಾಗಿ ಹೋಲ್ ಪ್ರಪಂಚ ಅಧ್ಯಾಸದಿಂದಲೇ ನಡೆಯುತ್ತಾ ಇದೆ. ಇವರು ಹೇಳ್ತಾರೆ ಸೈನ್ಸ್ ಹೇಳ್ತಾರೆ, ಆಲ್ ಸೈನ್ಸ್ನಲ್ಲಿ ಅಧ್ಯಾಸ ಇದೆ. ಎಲ್ಲ ಸೈನ್ಸ್ನಲ್ಲಿ ಇರುವುದೆಲ್ಲ ಅಧ್ಯಾಸ. ವಿ ಹ್ಯಾವ್ ಡಿಸ್ಕವರ್ಡ್ ಫಿಲ್ಮ್. ಮೊದಲು ಫಿಲ್ಮ್ ಹೇಗೆ ಡಿಸ್ಕವರ್ ಆಯಿತು ಎಂದು ಹೇಳುತ್ತಿದ್ದಾರೆ. ನಮಗೆ ಆಶ್ಚರ್ಯವಾಗ್ತಿತ್ತು. ನಾವು ಕೇಳುತ್ತಿದ್ದೀವಿ ಮಕ್ಕಳಾಗಿರುವಾಗ, ಬೊಂಬೆಗಳೇ ಇರುತ್ತವಂತೆ ಚಿತ್ರಗಳು ಓಡಾಡ್ತದೆ, ನಡೆಯುತ್ತದೆ, ಮಾತಾಡ್ತದೆ. ಅಯ್ಯೋ, ಚಿತ್ರ ಓಡಾಡ್ತದಂತೆ, ಮಾತಾಡ್ತದಂತೆ, ಚಿತ್ರ ಮಾತಾಡ್ತದೆ, ಹೌದು ಮಾತಾಡ್ತದೆ. ಅವನ್ ನೋಡಿ ಬಂದನಂತೆ. ನಮ್ಗೆ ಆಶ್ಚರ್ಯವಾಗ್ತಿತ್ತು, ಚಿತ್ರ ಹೇಗೆ ಮಾತಾಡ್ತದೆ, ಚಿತ್ರ ಹೇಗೆ ಓಡಾಡ್ತದೆ. ನಾವು ಮಕ್ಕಳು ಆ ಕಾಲದಲ್ಲಿ ಫಿಲ್ಮೇ ನೋಡಲಿಲ್ಲ, ಫಿಲ್ಮ್ ಇದ್ದಂತೆ ಕೇಳಿದ್ದೀವಿ ಅಷ್ಟೇ. ಹಳ್ಳಿ ಜನರು ನಮ್ಗೇನು ಗೊತ್ತೇ ಇಲ್ಲ. ಚಿತ್ರ ಓಡಾಡ್ತದಂತೆ, ಅಯ್ಯೋ ಆಶ್ಚರ್ಯ, ನೋಡ್ಬೇಕಂತ ತುಂಬಾ. ಅಲ್ಲಿ ನೋಡಿದ ನಂತರ ಗೊತ್ತಾಯ್ತು, ಏನೋ ನಿಜವಾಗಿ ಮನುಷ್ಯರ ಹಾಗೆ ನಮ್ಗೆ ಅನ್ಸುತ್ತೆ. ಚಿತ್ರ ಅನ್ಸಲಿಲ್ಲ, ಅವರು ಮನುಷ್ಯರೇ ಅನ್ಸಿತ್ತು ನಮಗೆ. ಇವರು ಹೇಳ್ತಾರೆ ಚಿತ್ರ ಓಡಾಡ್ತದೆ, ಚಿತ್ರ ಅಲ್ಲ, ಮನುಷ್ಯರೇ ಓಡಾಡಿದ್ದರು ನನಗೆ ಅನ್ಸಿತ್ತು. ನಾನು ಹಾಗೆ ಹೇಳಿದ್ದೀನಿ. ನೀವು ಚಿತ್ರ ಹೇಳಿದ್ದೀರಿ, ಎಲ್ಲಿ? ಮನುಷ್ಯರೇ ಓಡಾಡಿದ್ದಾರಲ್ಲ, ಹಾಗೆ ಕಂಡು ಬಂತು ನನಗೆ. ಅಂದ್ರೆ ನೋಡಿ ಎಷ್ಟು ಅಧ್ಯಾಸ. ಸೈನ್ಸ್ ಅಧ್ಯಾಸ ಮಾಡಿದ ಅಷ್ಟೇ. ದ ಡಿಸ್ಕವರಿ ಆಫ್ ಫಿಲ್ಮ್ ಇಸ್ ಓನ್ಲಿ ಅಧ್ಯಾಸ. So, science say that they have discovered it. We say you have discovered another adhyasa ಅಷ್ಟೇ. ಇದು another ಅಧ್ಯಾಸ. ಹಾಗೆ ಎಲ್ಲವೂ ಅಧ್ಯಾಸನೇ. ವಿ ಕೀಪ್ ಆನ್ ಇಂಪೋಸಿಂಗ್ ಅದನ್ನು ಇದನ್ನು ಇದರಲ್ಲಿ. ಆ ಕನಸುನಿಂದ ಎಚ್ಚರವಾಗುತ್ತಾ ಇದೆ ಅಂದ್ರೆ ತಾನಿದ್ದಾನೆ, ಅದಿಲ್ಲ ಅಷ್ಟೇ. ಹೀಗೆ ಈ ಎಚ್ಚರ ಪ್ರಪಂಚವೂ ಹಾಗೆ. ನಾವು ಸಾಕ್ಷಿಯ ಇರವನ್ನು ಈ ಪ್ರಮಾತೃವಿಗೆ ಕೊಟ್ಟಿದ್ದೇವೆ, ಈ ಪ್ರಪಂಚಕ್ಕೆ ಕೊಟ್ಟಿದ್ದೇವೆ. ಅದರಿಂದ ಏನಾಗ್ತಾ ಇದೆ? ಯೋಚನೆಗಳು, ಭಾವನೆಗಳು, ಫೀಲಿಂಗ್ಸು, ಮನೋಭಾವಗಳು ಎಲ್ಲ ನಿಜವಾಗಿವೆ. ಮನಸ್ಸೆಂಬುದು ನಿಜವಾಗಿದೆ ಅನಿಸುತ್ತಾ ಇದೆ. ಈಗ ನಾವೇನು ಮಾಡಬೇಕು? ಮನಸ್ಸಿನ ಎರವು ಬಿಡಿಸಬೇಕು. ಸಾಕ್ಷಿ ಮಾತ್ರ ಇದೆ, ಅರಿವು ಚೈತನ್ಯ ಮಾತ್ರವಿದೆ, ಅರಿವು ಮಾತ್ರ ಇದೆ ಎಂದು ಸಬ್ಜೆಕ್ಟ್ನಲ್ಲಿ ಇರವಿದೆ, ಆಬ್ಜೆಕ್ಟ್ನಲ್ಲಿ ಇರವಿದೆ. ಎರವು ಎರಡಾಗಿ ವಿಂಗಡಿಸಿದೆ. ಎರವನ್ನು ವಿಂಗಡಿಸುವುದು ಬಿಟ್ಟು ಒಟ್ಟು ಎರವು ನೋಡು. ಸಬ್ಜೆಕ್ಟ್ ಇರವು, ಆಬ್ಜೆಕ್ಟ್ ಇರವು. ಇರವು ಒಂದೇ ಅಷ್ಟೇ. ಇರವನ್ನು ವಿಂಗಡಿಸಬೇಡಿ. ನೋಡುವವನ ಇರವು, ನೋಡಲ್ಪಡುವದ ಇರವು. ನೋಡಲ್ಪಡುವುದು ಜಗತ್ತು, ನೋಡುವವನು ನಾನು. ಈ ನಾನೆಂಬುದು ಒಂದು ಇರವಿಗೆ ನಾನೆಂಬ ಹೆಸರಷ್ಟೇ.
ನಾನೆಂಬುದು ಏನಿಲ್ಲ. ನಾನೆಂಬ ಹೆಸರು ಯಾರಿಗಿಟ್ಟಿದ್ದೀವಿ? ನಿದ್ದೆ ಹೋದಾಗ ಏನಾಯಿತು? ನಿದ್ದೆಯಲ್ಲಿ ನಾನೆಂಬುದು ಹೋಯಿತು. ಎಲ್ಲಿ ಹೋಯಿತು? ಆ ಇರಬಲ್ಲೇ ಸೇರ್ಕೊಂಡು ಬಿಟ್ಟಿತು. ನಾನೆಂಬುದು ಸುಷುಪ್ತಿಯಲ್ಲಿ ಏನಾಯಿತು? ನಾನೆಂಬುದು ಹೋಯಿತು, ನೀನೆಂಬುದು ಹೋಯಿತು. ನೀನಂದ್ರೆ ಪ್ರಪಂಚ. ನೀನೆಂಬುದು ನಾನೆಂಬುದು ಎರಡರ ಇರುವು ಕಿತ್ತು ಹಾಕಿದ್ದರೆ ಎರಡೇ ಬಿದ್ದು ಹೋಯಿತು. ನಾನು ನೀನು ಎರಡು ಪ್ರಪಂಚವೇ ಇಲ್ಲ. ಜ್ಞಾತೃಜ್ಞೇಯ, ನಾನು ತಿಳಿಯುವವನು, ಇದು ತಿಳಿಯಲ್ಪಡುವುದು ಎಂಬ ಎರಡೂ ಬಿದ್ದು ಹೋಯಿತು ಅಷ್ಟೇ. ಅದೇ ಸುಷುಪ್ತಿ ಹೇಳಿದ್ವಿ. ಸುಷುಪ್ತಿಯಲ್ಲಿ ಏನಾಗ್ತದೆ? ಇರವನ್ನು ನಾನು ರೂಪ ನೀನು ರೂಪ ಎಂದು ವಿಂಗಡ ಬಿಡಿಸ್ತೀವಿ ಅಷ್ಟೇ. ವಿಂಗಡ ಬಿಟ್ಟಿಸಿದ್ದರೆ ಇರವು ಒಂದೇ ಆಗುತ್ತದೆ. ಇರುವು ಒಂದೇ ಆಗಿಬಿಟ್ರೆ ಪ್ರಪಂಚವಿಲ್ಲ ಅಷ್ಟೇ. ಪ್ರಪಂಚವಿಲ್ಲ ಅಷ್ಟೇ. ಇದು ಒಂದು ಏಕೆ ಸಿನಿಮಾ ಡಿಸ್ಕವರೇ ಒಂದು ಅಧ್ಯಾಸ, ಅದರಿಂದ ವೇದಾಂತವೂ ಒಂದು ಅಧ್ಯಾಸವನ್ನು ಬಿಡಿಸುವುದು, ಇದು ಸೈನ್ಸೇ. ಪ್ರಪಂಚ ನೋಡುವುದು ಒಂದು ಸೈನ್ಸು, ಪ್ರಪಂಚ ಬಿಡಿಸಿ ಸಾಕ್ಷಿಯನ್ನು ತಿಳ್ಕೊಳ್ಳುವುದು ಇದು ಒಂದು ಸೈನ್ಸೇ ಅಲ್ಲವೇ? ನೀವು ಸಿನಿಮಾ ಡಿಸ್ಕವರಿ ಒಂದು ಸೈನ್ಸ್ ಆದರೆ ಪ್ರಪಂಚವನ್ನು ಬ್ರಹ್ಮ ಎಂದು ಡಿಸ್ಕವರ್ ಮಾಡುವುದು, ಸಾಕ್ಷಿ ಎಂದು ಡಿಸ್ಕವರ್ ಮಾಡುವುದು ಏಕೆ ಸೈನ್ಸ್ ಆಗಲ್ಲ? ಇದು ಸೈನ್ಸೇ, ಇನ್ನೇನು ಅಲ್ಲವೇ? ಆದ್ದರಿಂದ ಎಚ್ಚರ ಪ್ರಪಂಚ, ನಿಮಗೆ ಎಚ್ಚರ ಪ್ರಪಂಚ ನಿಜವಾಗಿದೆ ಅನಿಸುತ್ತಾ ಇದೆ. ಏಕೆ? ನಿಜ ಅಂದ್ರೆ ಏನು? ಇದ್ದೇನೆ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ. ತನ್ನ ಇರುವನ್ನು ದೇಹ ಮೂಲಕ ನೋಡ್ತಾ ಇದ್ದಾನೆ, ಇಂದ್ರಿಯ ಮೂಲಕ, ಮನಸ್ಸಿನ ಮೂಲಕ. ಅಂದ್ರೆ ತನ್ನ ಇರವನ್ನು ಮನಸ್ಸಿಗೆ ಕೊಟ್ಟ. ಮೊದಲು ಅಹಂ ಪ್ರತ್ಯಯ, ನಾನೆಂಬ ಅಹಂ ಬುದ್ಧಿ ಇದೆ ನೋಡಿ. ಅಹಂ ಬುದ್ಧಿಗೆ, ಅಹಂ ವೃತ್ತಿಗೆ ಆಧಾರವಾಗಿದೆ ಸಾಕ್ಷಿ ಅಹಂ ಬುದ್ಧಿಗೆ ಆಧಾರವಾಗಿದ್ದರೆ ಅಹಂ ಬುದ್ಧಿ ಒಂದು ನಿಜವಾಗಿದೆ ಅನಿಸುತ್ತದೆ. ಅಂತಃಕರಣ ನಿಜವಾಗಿದೆ. ಏಕೆ? ಅದಕ್ಕೆ ಅರಿವು ಆಧಾರವಾಗಿದೆ. ಮತ್ತೆ ಇಂದ್ರಿಯಕ್ಕೆ ಅರಿವು ಆಧಾರವಾಗಿದೆ. ಇಂದ್ರಿಯಗಳಿವೆ ಅನಿಸುತ್ತದೆ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ ಅನಿಸುತ್ತದೆ. ನೋಡ್ತಾ ಇದೆ ಅಂದ್ರೆ ಏನು? ಆ ಅರಿವು ಕಣ್ಣಿಗೆ ಆಧಾರವಾಯಿತು. ಮತ್ತೆ ಆ ಅರಿವು ದೇಹಕ್ಕೆ ಆಧಾರವಾಯಿತು. ಆ ಅರಿವೇ ತೋರುವ ಪ್ರಪಂಚಕ್ಕೆ ಆಧಾರವಾಯಿತು. ಇಷ್ಟೆಲ್ಲ ಆ ಅರಿವನ್ನೇ, ಇರವನ್ನೇ ಪ್ರಪಂಚಕ್ಕೆ ಆಧಾರವಾಗಿ ಸೇರಿಸಿ ಬಿಡುವುದರಿಂದ ಪ್ರಪಂಚವಿದೆ ಎಂದಾಗಿಬಿಟ್ಟಿತು. ನೀರು ಅಲೆಗೆ ತಾನು ಆಧಾರವಾಗುತ್ತದೆ, ಅಧಿಷ್ಠಾನವಾಗುತ್ತದೆ. ಆಧಾರ ಅಂದ್ರೆ ಇಲ್ಲಿ ಅಧಿಷ್ಠಾನ, ಸ್ವರೂಪ. ಅಧಿಷ್ಠಾನ ಅಂದ್ರೆ ಅದರ ನಿಜ ಸ್ವರೂಪ. ಮಣ್ಣು ಮಡಿಕೆಗೆ ಸ್ವರೂಪ ಆಗುತ್ತದೆ, ಅಧಿಷ್ಠಾನ. ಚಿನ್ನ ಆಭರಣಕ್ಕೆ ಅಧಿಷ್ಠಾನ ಆಗುತ್ತದೆ. ಸಾಕ್ಷಿ ಕನಸಿಗೆ ಆಗುತ್ತಾನೆ. ತಾನು ಅಂದ್ರೆ ತನ್ನ ಚೈತನ್ಯ ಸ್ವರೂಪ, ಅದ್ವಿತೀಯ ಚೈತನ್ಯ ಸ್ವರೂಪ ಎಚ್ಚರ ಪ್ರಪಂಚಕ್ಕೆ ಆಧಾರವಾಗುತ್ತದೆ, ಅಧಿಷ್ಠಾನವಾಗುತ್ತದೆ. ಆದ್ದರಿಂದ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಪ್ರಮಾತೃತ್ವ, ನಾನು ಎಂಬ ಅಭಿಮಾನ ಬಿಡಿಸ್ತೀವಿ. ನೀನು ಎಂಬ ಇದು ಎಂಬ ಅಭಿಮಾನ. ಅಂದ್ರೆ ಇದು ಎಂಬ ಪ್ರಪಂಚ ಮೇಲೆ ಆಸಕ್ತಿ ಇಟ್ಕೊಂಡರೆ ಪ್ರಪಂಚ ತೋರ್ತದೆ. ನಾನು ನೋಡಬೇಕು ಅಂದಿಟ್ಕೊಂಡರೆ ನಾನೆಂಬುದು ಉಳಿಯುತ್ತದೆ. ನಾನೆಂಬ ವ್ಯಕ್ತಿತ್ವ, ಅಹಂ ಬುದ್ಧಿ ಹಾಗೆ ನಿಂತು ಬಿಡುತ್ತದೆ. ಅಹಂ ಬುದ್ಧಿ ಏಕೆ ನಿಂತಿರುತ್ತದೆ ಅಂದ್ರೆ ಅಭಿಮಾನ ಇಟ್ಕೊಂಡರೆ ನಿಂತಿರುತ್ತದೆ. ಅಭಿಮಾನ ಅಂದ್ರೇನು? ನಾನೊಬ್ಬ ವ್ಯಕ್ತಿ, ನಾನು ನೋಡುವವನು, ನಾನು ತಿಳಿಯುವವನು, ನಾನು ಅನುಭವಿಸುವನು, ನಾನಂತವನು, ನಾನಿಂತವನು, ನಾನು ಹೀಗಿದ್ದೇನೆ, ಹೀಗಿದ್ದೆ. ನಾನೆಂಬ ರೂಪವಾಗಿ ನೀವು ಅನುಭವಗಳಲ್ಲಿ ಆಸಕ್ತಿ ಇಟ್ಕೊಂಡರೆ ಅಂದ್ರೇನು? ತಿಳಿಯುವುದು ಆಸಕ್ತಿ, ಮಾಡುವುದು ಆಸಕ್ತಿ, ನೋಡುವುದು ಆಸಕ್ತಿ, ಅನುಭವಿಸುವುದು. ಅಂದ್ರೆ ಅನುಭವಗಳಲ್ಲಿ ಆಸಕ್ತಿ ಇದ್ದರೆ ಭೋಕ್ತೃತ್ವ ಇರುತ್ತದೆ. ಕರ್ಮಗಳಲ್ಲಿ ಆಸಕ್ತಿ ಇದ್ದರೆ ಕರ್ತೃತ್ವ ಇರುತ್ತದೆ. ಜ್ಞಾನಗಳಲ್ಲಿ ಆಸಕ್ತಿ, ನನಗೆ ಅದು ತಿಳಿಯಬೇಕು, ಇದು ತಿಳಿಯಬೇಕು, ಅಲ್ಲೇನಾಯಿತೋ ಇಲ್ಲೇನಾಯಿತೋ, ಅವರೇನು ಹೇಳಿದ್ದಾರೆ, ಇದರೇನು ಹೇಳಿದ್ದಾರೆ, ಅದು ಗೊತ್ತು, ಇದು ಗೊತ್ತಿಲ್ಲ. ತಿಳಿಯುವುದು ನಿನಗೆ ಮುಖ್ಯವಾಗಿ ಬಿಟ್ಟರೆ ಆ ಜ್ಞಾತೃತ್ವ ಗಟ್ಟಿಯಾಗ್ತಿ ನಿಂತಿರುತ್ತದೆ. ಕರ್ಮಗಳು ಮಾಡುವುದು ಮುಖ್ಯವಾದರೆ ಕರ್ತೃತ್ವ ಗಟ್ಟಿಯಾಗಿರುತ್ತದೆ. ಸುಖ ದುಃಖಾದಿ ಅನುಭವಗಳ ಮುಖ್ಯವಾದರೆ ಭೋಕ್ತೃತ್ವ ಗಟ್ಟಿಯಾಗಿರುತ್ತದೆ. ಗಟ್ಟಿ ಅಂದ್ರೆ ಅರ್ಥವೇನು? ಜ್ಞಾತೃತ್ವ ಗಟ್ಟಿಯಾಗಿರುವುದು, ಕರ್ತೃತ್ವ ಗಟ್ಟಿಯಾಗಿರುವುದು, ಭೋಕ್ತೃತ್ವ ಗಟ್ಟಿಯಾಗಿರುವುದು. ಗಟ್ಟಿ ಅಂದ್ರೆ ಏನು? ಸಾಕ್ಷಿ ಕರ್ತೃವಾಗಿ ತೋರುವುದು, ಸಾಕ್ಷಿ ಜ್ಞಾತೃವಾಗಿ ತೋರಿ ಜ್ಞಾತೃ ನಿಜವಾಗಿ ಅನಿಸುವುದು, ಜ್ಞಾತೃವಾಗಿದ್ದಾನೆ ಅನಿಸುವುದು, ಭೋಕ್ತೃ ನಿಜವಾಗಿದ್ದಾನೆ ಅನಿಸುವುದು. ಏಕೆ? ಸಾಕ್ಷಿ ಭೋಕ್ತೃಕ್ಕೂ ಅಧಿಷ್ಠಾನ ಅಂದ್ರೆ ಅದಕ್ಕೆ ತನ್ನ ಇರವನ್ನು ಕೊಟ್ಟ, ತನ್ನ ಇರವನ್ನು ಸೇರಿಸಿದ. ಸಾಕ್ಷಿ ತನ್ನ ಇರವನ್ನು ಭೋಕ್ತೃತ್ವಕ್ಕೆ ಸೇರಿಸಿದರೆ ಭೋಕ್ತ ಎಂದು ಬಂದು ಬಿಡುತ್ತಾನೆ. ಸಾಕ್ಷಿಯ ಇರವನ್ನು, ಅರಿವನ್ನು ಕರ್ತೃತ್ವಕ್ಕೆ ಸೇರಿಸಿದರೆ ನಾನು ಕರ್ತ ಎಂದಾಗುತ್ತದೆ. ಜ್ಞಾತೃಗೂ ಸೇರಿಸಿದರೆ ನಾನು ಜ್ಞಾತೃ ಎಂದಾಗುತ್ತದೆ. ನಿಧಿಧ್ಯಾಸನದಲ್ಲಿ ಏನು ಮಾಡ್ತೀರಿ? ಕರ್ತೃತ್ವ ಅಭಿಮಾನ ಬಿಡಿಸು, ಸಾಕ್ಷಿಯಾಗಿರ್ತೀರಿ ಅಂದ್ರೆ ಏನು? ತಾನು ಅರಿವು ಇರವು ಅಷ್ಟೇ.
ನಾನು ಯಾರಾಗಿದ್ದೇನೆ ಎಂಬುದು ಆ ಥಾಟ್ ಬಿಡ್ತೀವಿ. ಏನು ಮಾಡುವವನು ಎಂದು ಬಿಡ್ತೀವಿ. ಏನು ತಿಳ್ಕೊಳ್ತಾ ಇದ್ದೀನಿ ಅದು ಬಿಡ್ತೀವಿ. ಏನು ಅನುಭವಿಸ್ತಾ ಇದ್ದೀನಿ ಅನುಭವಗಳ ಮೇಲೆ ದೃಷ್ಟಿ ಬಿಡಿಸಬೇಕು. ನಾವು ಸುಖ ದುಃಖ ಚೆನ್ನಾಗಿದೆ ಹಾಗಿದೆ ಹೀಗಿದೆ ಅಂದ್ರೆ ಒಂದೊಂದು ಅನುಭವಗಳ ಮೇಲೆ ದೃಷ್ಟಿ ಇಟ್ಟುಕೊಂಡರೆ ಅನುಭವಿಸುವ ಭೋಕ್ತೃತ್ವ ನಿಂತಿರುತ್ತದೆ. ಭೋಕ್ತೃತ್ವ ನಿಂತಿದ್ದರೆ ಏನಾಗುತ್ತದೆ? ಸಾಕ್ಷಿ ಅಧ್ಯಾಸ ಭೋಕ್ತಕ್ಕಿರುತ್ತದೆ. ಸಾಕ್ಷಿ ಅಧ್ಯಾಸ ಭೋಕ್ತೃನಿಂದ ಬಿಡಿಸಬೇಕು. ಅಂದ್ರೇನು? ಭೋಕ್ತೃತ್ವ ಇಲ್ಲ ಮಾಡಬೇಕು. ಸಾಕ್ಷಿಯನ್ನು ಶುದ್ಧ ಸಾಕ್ಷಿಯಾಗಿ ತಿಳ್ಕೊಂಡರೆ, ಅರಿವನ್ನು ಅರಿವಾಗಿ ತಿಳ್ಕೊಂಡರೆ ಭೋಕ್ತೃತ್ವ ಖಾಲಿ ಮಾಡಬೇಕು. ಭೋಕ್ತೃತ್ವ ಇಲ್ಲವೇ ಇಲ್ಲ, ಡಮ್ಮಿ ಆಗಿಬಿಟ್ಟಿತು. ಆ ಬೊಂಬೆ ಆಟಾಡಿಸುವನ್ನು ನೋಡಿ, ಅವರ ಕೈ ಇಟ್ಟು ಆ ಬೊಂಬೆ ಹೀಗೆ ತುಟಿಗಳು ಅಲಗಾಡುತ್ತಿತ್ತು, ತಲೆ ಅಲಗಾಡುತ್ತಿತ್ತು. ಈಗ ಶೋ ಮುಗಿಯುತ್ತದೆ. ಮುಗಿಯುವಾಗ ಏನು ಮಾಡ್ತಾನೆ? ಅವರು ಕೈ ತುಟಿ ಅಲಗಾಡುವುದು ನಿಂತಿರುತ್ತದೆ, ತಲೆ ಅಲಗಾಡುವುದು ನಿಂತು ಹೋಗ್ತದೆ. ನಂತರ ಅವರು ಕೈ ಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಟ್ಟರೆ ಅಷ್ಟೇ, ನಿಂತು ಹೋಯಿತು. ಏಕೆ? ತನ್ನ ಕೈ ಆ ಮಾತಾಡುವ ಬೊಂಬೆಗೆ ಅಧ್ಯಾಸ ಆಧಾರವಾಯಿತು, ಅಧಿಷ್ಠಾನ. ಆ ಕೈ ಪಕ್ಕಕ್ಕೆ ಹೋಯಿತು, ಅದು ಡೆಡ್ ಆಯಿತು. ಆ ಬೊಂಬೆಗೆ ಪ್ರಾಣವಿಲ್ಲದೆ ಆಯಿತು. ಹೋಯ್ತಾ? ಬೊಂಬೆ ಡೆಡ್ ಆಯ್ತಾ? ಡೆಡ್ ಅಂದ್ರೆ ನಿಷ್ಪ್ರಾಣವಾಯ್ತಾ? ಏಕೆ? ಅದಕ್ಕೆ ಅಲಗಾಟ ಇಲ್ಲ, ಚಲನವಿಲ್ಲ, ತಿಳುವಳಿಕೆ ಇಲ್ಲ, ಏನೂ ಇಲ್ಲ. ಏಕೆ? ಇವರ ಕೈ ಅದಕ್ಕೆ ಅಧಿಷ್ಠಾನ. ಅಧಿಷ್ಠಾನ ಪಕ್ಕಕ್ಕೆ ಹೋಯಿತು, ಅಧ್ಯಸ್ಥ ಕಲ್ಪಿತ, ಅಧ್ಯಸ್ಥವಿಲ್ಲ ಆಯಿತು. ಹಾಗೆ ಇದು ಅಷ್ಟೇ. ಇಲ್ಲಿ ತಾನು ಸಾಕ್ಷಿಯ ಎರವು ಪ್ರಮಾತೃಕ್ಕೆ ಕೊಡ್ತಾ ಇದ್ದಾನೆ, ಕರ್ತೃಕ್ಕೂ ಸೇರಿಸ್ತಾ ಇದ್ದಾನೆ, ಭೋಕ್ತೃಕ್ಕೂ ಸೇರಿಸ್ತಾ ಇದ್ದಾನೆ. ನಾವಿಲ್ಲಿ ಮತ್ತೆ ರಿವರ್ಸ್ ಮಾಡಬೇಕು. ಏನು? ಭೋಕ್ತೃವನ್ನು ಬಿಡಿಸಿ ಸಾಕ್ಷಿಯನ್ನು ಬಿಡಿಯಾಗಿ ತಿಳಿಯಬೇಕು, ಸಾಕ್ಷಿಯನ್ನು ಶುದ್ಧವಾಗಿ ತಿಳಿಯಬೇಕು. ಭೋಕ್ತೃ ರೂಪವಾಗಿ ಸಾಕ್ಷಿಯನ್ನು ನೋಡ್ತಾ ಇದ್ದೀವಿ ನಾವು ಅಧ್ಯಾಸದಲ್ಲಿ ಸಾಕ್ಷಿಯನ್ನು ಭೋಕ್ತೃ ರೂಪ ಪಾತ್ರ ಧರಿಸಿ ನೋಡ್ತಾ ಇದ್ದೀವಿ. ಆ ಪಾತ್ರ ಬಿಡಿಸಬೇಕು, ನಾಟಕ ಮುಗಿಸಬೇಕು. ಸಾಕ್ಷಿ ಕರ್ತೃ ಎಂಬ ಪಾತ್ರ ಧರಿಸಿ ನೋಡ್ತಾ ಇದ್ದೀವಿ, ಪಾತ್ರ ಬಿಡಿಸಬೇಕು. ಜ್ಞಾತೃವೆಂಬ ಪಾತ್ರ ಧರಿಸಿ ಸಾಕ್ಷಿಯನ್ನೇ ನೋಡ್ತಾ ಇದ್ದೀವಿ, ಕರ್ತೃವಾಗಿ. ಸಾಕ್ಷಿಯನ್ನೇ ಭೋಕ್ತೃವಾಗಿ, ಸಾಕ್ಷಿಯನ್ನೇ ಪ್ರಮಾತೃವಾಗಿ. ಪ್ರಮಾತೃ ಬಿಡಿಸಿ ಸಾಕ್ಷಿ ನೋಡು, ಪ್ರಮಾತೃ ಡೆಡ್ ಆಗ್ತಾನೆ. ಕರ್ತೃ ಬಿಡಿಸಿ ಸಾಕ್ಷಿ ನೋಡು, ಕರ್ತೃತ್ವ ಇಲ್ಲದೆ ಹೋಗ್ತದೆ. ಭೋಕ್ತೃತ್ವ ಬಿಡಿಸು. ಇದಕ್ಕೋಸ್ಕರನೇ ವೈರಾಗ್ಯ ಏಕೆ ಹೇಳಿದ್ದೀವಿ? ಅಂತರ್ಮುಖತ ವೈರಾಗ್ಯ ಏಕೆ ಹೇಳಿದ್ದೀವಿ? ವೈರಾಗ್ಯದಲ್ಲಿ ಏನಾಗುತ್ತದೆ? ಭೋಗಗಳ ಮೇಲೆ ಆಸಕ್ತಿ ಇರಬಾರದು. ಇಂದ್ರಿಯದ ರುಚಿಗಳು, ಕಣ್ಣಿನ ರೂಪಗಳು, ಕಿವಿಯ ಶಬ್ದಗಳು, ಒಳ್ಳೆಯದು ಕೆಟ್ಟದು, ಚೆನ್ನಾಗಿದೆ ಹಾಗಿದೆ ಹೀಗಿದೆ, ಆ ಇಂದ್ರಿಯಗಳಿಂದ ಆಗುವ ಅನುಭವಗಳನ್ನು ಆಸ್ವಾದನ ಮಾಡುತ್ತಾ ಇದ್ದರೆ ಆಹಾ ಚೆನ್ನಾಗಿದೆ, ಅಯ್ಯೋ ದುಃಖ ಬಂತು, ಅಯ್ಯೋ ಹೀಗಿದೆ, ಆ ಅನುಭವಗಳನ್ನು ಆಸ್ವಾದನ ಮಾಡುತ್ತಾ ಇದ್ದರೆ ಅದು ಭೋಕ್ತೃತ್ವ ಅಭಿಮಾನ ಆಗ್ತದೆ. ಭೋಕ್ತೃತ್ವ ಅಭಿಮಾನವಾದರೆ ಸಾಕ್ಷಿ ಭೋಕ್ತೃಕ್ಕೆ ಸೇರಿಕೊಂಡು ಅಧ್ಯಾಸದಲ್ಲೇ ಇರುತ್ತಾನೆ. ಅಧ್ಯಾಸ ಬಿಡಲ್ಲ. ಅಧ್ಯಾಸ ಬಿಡಿಸಬೇಕಂದ್ರೆ ಭೋಕ್ತೃತ್ವ ಬಿಡಬೇಕು. ಭೋಕ್ತೃತ್ವ ಬಿಡಿಸಿ ಸಾಕ್ಷಿಯನ್ನು ಬಿಡಿಯಾಗಿ ನೋಡಬೇಕು, ವಿವೇಕ ಮಾಡಬೇಕು. ಭೋಕ್ತೃತ್ವ ಬಿಡಿಸಬೇಕಂದ್ರೆ ಭೋಗ ಸುಖಗಳು, ಭೋಗಾನುಭವಗಳು, ಸುಖ ದುಃಖಗಳು ಸಮಾನವಾಗಬೇಕು. ಅದಕ್ಕೋಸ್ಕರ ಕರ್ಮಯೋಗದಲ್ಲಿ ಸಮತ್ವ ಹೇಳ್ತೀವಿ. ಏಕೆ? ಸುಖ ದುಃಖಗಳಿಗೆ ಅಲಗಾಡಬೇಡ. ಸುಖ ದುಃಖಗಳನ್ನು ಹಗುರವಾಗಿ ತಗೋ, ಉಪೇಕ್ಷ ಮಾಡು. ಅವುಗಳು ಮುಖ್ಯವಲ್ಲಪ್ಪ. ಸುಖ ದುಃಖ ಈ ಅನುಭವಗಳನ್ನು ನೀವು ಸೀರಿಯಸ್ ಆಗಿ ತಗೊಂಡು, ಅಯ್ಯೋ ನನಗೆ ಅದೇಕೆ ಬಂತು, ಅಯ್ಯೋ ನನಗೆ ಹೀಗೆ ಕಾಯ್ತು, ಅಯ್ಯೋ ನನಗೆ ಹೀಗೆ ಆಯ್ತು, ಅಯ್ಯೋ ಹಾಗಾಯ್ತಲ್ಲ, ಅಯ್ಯೋ ಹೀಗಾಯ್ತಲ್ಲ, ನೀವು ಹೊರಗೆ ಆಗಿರುವ ಘಟನೆಗಳಿಗೆ ಅತಿಯಾಗಿ ರಿಯಾಕ್ಟ್ ಮಾಡುತ್ತಾ, ಅತಿಯಾಗಿ ತೊಂದರೆ ಮಾಡುತ್ತಾ, ಅತಿಯಾಗಿ ಏನೋ ಮಾಡುತ್ತಾ ಇದ್ದರೆ ಆಯಾ ಭೋಕ್ತ ಗಟ್ಟಿಯಾಗ್ತಾನೆ. ಅಂದ್ರೇನು? ಅಧ್ಯಾಸ ಹಾಗೆ ಇರುತ್ತದೆ, ಬಿಡಲ್ಲ. ಏಕೆ? ಈ ಅನುಭವಗಳು ನನಗೆ ಮುಖ್ಯವಾಗ್ತಾ ಇವೆ ಅಂದ್ರೆ ಸಾಕ್ಷಿಗೆ ಅನುಭವಗಳು ಅಧ್ಯಾರೋಪಿಸಿ ಅಂದ್ರೆ ಸಾಕ್ಷಿಯನ್ನು ಭೋಕ್ತೃವಾಗಿ, ಭೋಕ್ತೃ ಅಂದ್ರೆ ಅನುಭವಗಳನ್ನು ಅನುಭವಿಸುವವನಾಗಿ ನೋಡಿ. ಭೋಕ್ತೃ ಅಂದ್ರೇನು? ಸಾಕ್ಷಿ ಅರಿವನ್ನು ಅನುಭವಿಸುವವನಾಗಿ ನೋಡ್ತಾ ಇದ್ದೀವಿ. ಸಾಕ್ಷಿಯನ್ನು, ಅರಿವನ್ನು ಅಥವಾ ಇರುವನ್ನು, ಕೇವಲ ಇರವನ್ನು, ಕೇವಲ ಅರಿವನ್ನು ಅನುಭವಿಸುವವನಾಗಿ ನೋಡ್ತಾ ಇದ್ದೀವಿ. ಅನುಭವಿಸುವವನು ಅದು ಅಧ್ಯಾಸ. ನಾನು ಅನುಭವ ಇಲ್ಲ ತನಗೆ, ತಾನೇ ಇದ್ದಾನೆ, ಹೋಯ್ತು. ಅನುಭವ ಇಲ್ಲ ತನಗೆ. ಏಕೆ? ಅನುಭವಗಳು ಎಲ್ಲವೂ ಕಲ್ಪಿತ, ಅರಿವಿಗೂ ಯಾವುದೂ ಇಲ್ಲ. ಭೋಕ್ತೃತ್ವ ಹೋಯಿತು, ಸಾಕ್ಷಿ ಉಳಿಯಿತು. ನೋಡಿ, ಹಾಗೆ ಕರ್ತೃತ್ವವೂ ಅಷ್ಟೇ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಹೀಗಿದೆ ಅಂದ್ರೆ ಕರ್ತ ಎಂಬುದು ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಪ್ರಾಧಾನ್ಯ ಕೊಟ್ಟು
ವ್ಯಕ್ತಿತ್ವವನ್ನೇ ಮುಖ್ಯವಾಗಿಟ್ಟುಕೊಂಡರೆ ಏನಾಗುತ್ತದೆ? ಸಾಕ್ಷಿ ವ್ಯಕ್ತಿಯಾಗಿ ತೋರ್ತಾನೆ. ಸಾಕ್ಷಿ ವ್ಯಕ್ತಿಯಾಗಿ ತೋರುವುದಂದ್ರೆ ನಾನು ವ್ಯಕ್ತಿ ಎಂದು ತಿಳ್ಕೊಳ್ಳುವುದು. ನಾನು ವ್ಯಕ್ತಿಯಾಗಿ ತಿಳ್ಕೊಳ್ಳುವುದ ನನ್ನ ವ್ಯಕ್ತಿತ್ವ ಬಿಟ್ಟು ಅದು ಯಾವುದು ಉಳಿಯುತ್ತದೋ ಅದು, ಅದಕ್ಕೇನು ಹೆಸರು ಹೇಳಕ್ಕಾಗಲ್ಲ. ಅದು ತಾನು. ತಾನಂದ್ರೆ ತಾನೆಂಬುದು ಮತ್ತೆ ಕಲ್ಪಿತ ಹೆಸರು. ಅದು ಯಾವುದು ಅರಿವು, ಇಷ್ಟು ಅಷ್ಟು ಹಾಗೆ ಹೀಗೆ ಎಂದು ಯಾವ ಹೆಸರಿಡಕ್ಕಾಗದೇ ಇರುವ ಅರಿವು ತಾನೇ ಇದೆ. ತಾನಿದೆ, ಇದೆ ಅಷ್ಟೇ. ಏನು ಎಷ್ಟು ಏನು ಹೇಳಿದ್ದರೋ ಅದು ಪ್ರಮಾತೃ ಆಗುತ್ತದೆ, ಕರ್ತೃಭೋಕ್ತೃ ಆಗುತ್ತದೆ. ನಾನು ಇಂಥವನು, ಹೀಗಿದ್ದೇನೆ, ಹಾಗಿದ್ದೇನೆ, ಇದು ಯಾವ ಹೆಸರಿಡು ಅದು ಅಧ್ಯಾರೋಪಿತ ಹೆಸರು. ಅದು ಪ್ರಮಾತೃತ್ವ, ಅದು ಜೀವತ್ವ. ಜೀವತ್ವ ಬಿಟ್ಟು ಸಾಕ್ಷಿ ನೋಡು. ಇದು ದಿಸ್ ಇಸ್ ವಾಟ್ ನಿಧಿಧ್ಯಾಸನದಲ್ಲಿ ಮಾಡ್ತೀವಿ. ಅಂದರೆ ಕರ್ತೃಭೋಕ್ತೃ ಪ್ರಮಾತೃವಿನ ಅಭಿಮಾನ ಬಿಟ್ಟು ಸಾಕ್ಷಿಯಾಗಿ ಉಳಿಯುವುದು. ಅಂದ್ರೇನು? ಅರಿವು ಅರಿವು ಅರಿವಾಗೇ ಇರಿ. ನಿಮಗೆ ಭೋಗ ಸುಖವು ಬೇಕಾ, ಅಥವಾ ಆ ಅನುಭವ ಗೊತ್ತಾಗ್ತಾ ಇದೆ? ನಿಮಗೆ ನೋಡಿ, ಈಗಿನ ನೇರಾಗಿ ಉದಾಹರಣೆ ಹೇಳ್ತೀನಿ ನೋಡಿ. ನೇರಾಗಿ ಉದಾಹರಣೆನೇ ಹೇಳಬಹುದು, ನೇರಾಗಿ ಅನುಭವನೇ ಹೇಳಬಹುದು, ಎರಡೂ ಒಂದೇ. ನೇರಾಗಿ ಆಗುವ ಅನುಭವವಾಗಿ ನೋಡ್ತೀವಿ ಅಲ್ಲವೇ? ಅನುಭವವಾಗಿ ನೋಡ್ತೀವಿ. ಹಿಂದಿನ ಅನುಭವ ಹಿಂದಿನ ಅಂದ್ರೆ ಸ್ಮರಣ. ನೀವು ಸ್ಮರಿಸಿಕೊಂಡಿರುವ ಅನುಭವ ಯಾವಾಗಲೂ ಒಂದು ವರ್ಷ ಹಿಂದೆ ಒಂದು ಪುಸ್ತಕ, ಒಂದು ಮರ ನೋಡಿದ್ದೇವೆ. ಈಗ ನಾನು ಮರವನ್ನು ನೇರಾಗಿ ನೋಡುತ್ತಾ ಇದ್ದರೆ ಆ ಅನುಭವ ಆಗುತ್ತದೆ, ಅನುಭವವಾಗಿ ಗೊತ್ತಾಗ್ತದೆ ಅಲ್ಲವೇ? ಈಗ ನೋಡಿ, 1 ವರ್ಷ ಹಿಂದನೋ ಯಾವಾಗಲೋ ಒಂದು ನೋಡಿರುವ ಅನುಭವವನ್ನು ನೆನಪಿಸಿಕೊಂಡು ಏನಾಗ್ತದೆ? ಅನುಭವವನ್ನು ನೆನಪಿಸಿಕೊಂಡರೆ ಏನಾಗುತ್ತದೆ? ನೆನಪು ಸುಮ್ಮನೆ ಥಾಟ್ ಆಗುತ್ತದೆ ಹೊರತು ಅದರಲ್ಲಿ ಸುಖ ದುಃಖ ಅನುಭವ ಆಗಲ್ಲ. ನೆನಪಿನಲ್ಲಿ ನೋಡಿ, ಹಿಂದಿನ ನೋವಿತ್ತು, ಹಿಂದಿನ ಜ್ವರ ಬಂತು ನೋಡಿ ನಿಮಗೆ, ಹಿಂದೆ ಯಾವಾಗಲೂ 1 ವರ್ಷ ಹಿಂದೆ. ಆ ಜ್ವರವನ್ನು ನೆನಪಿಸಿಕೊಂಡಿ. ಜ್ವರ ನೆನಪು ಅಂದ್ರೆ ಒಂದು ವೃತ್ತಿ ಬರುತ್ತದೆ ಹೊರತು ನೆನಪೇ ಆಗುತ್ತದೆ ಹೊರತು ಆ ಜ್ವರದ ಬಿಸಿ ಅನುಭವಕ್ಕೆ ಬರಲ್ಲ. ಬಿಸಿ ಅನುಭವಕ್ಕೆ ಬರ್ತದೆ? ಬರಲ್ಲ. ಏಕೆ? ಅನುಭವವಾದರೆ ಭೋಕ್ತೃವಾಗಿ ನೋಡಿದ್ದರೆ ಅನುಭವ ಬರುತ್ತದೆ. ನೀವು ನೆನಪಿಸಿಕೊಂಡಾಗ ವೃತ್ತಿ ಬರುತ್ತಾ ಇದೆ, ತಾದಾತ್ಮ್ಯ ಇಲ್ಲ, ಅಧ್ಯಾಸ ಇಲ್ಲ, ಸುಮ್ಮನೆ ವೃತ್ತಿ ಆಗ್ತಾ ಇದೆ. ಅಂದ್ರೆ ಏನು? ಜ್ವರದ ನೆನಪಾಗ್ತಾ ಇದೆ, ಜ್ವರದ ಅನುಭವವಾಗ್ತಾ ಇಲ್ಲ. ಜ್ವರದ ಅನುಭವ, ಜ್ವರ ಬಿಟ್ಟು ಹೋದ ನಂತರ 6 ತಿಂಗಳು, 1 ವರ್ಷ ಆದ ನಂತರ ನೆನಪಿಸಿಕೊಂಡಿ. ನೆನಪೆನ್ನುವುದು ಸುಮ್ಮನೆ ವೃತ್ತಿ ಇರುತ್ತದೆ, ಅದಕ್ಕೆ ಅನುಭವ ಸೇರಿಸಿದ್ದಿಲ್ಲ. ಅವಲ್ಲಿ ಅಧ್ಯಾಸ ಹೋಯಿತು. ನೀವು ಹಿಂದಿನ ಜ್ವರದ ಅನುಭವ 1 ವರ್ಷ ಹಿಂದಿದ್ದು ಈಗ ನೆನಪಿಸಿಕೊಂಡರೆ ಆ ನೆನಪು ನೋಡಿ, ಈಗ ಜ್ವರವಾಗಿರುವ ಅನುಭವ ನೋಡಿ, ಎರಡರಲ್ಲಿ ವ್ಯತ್ಯಾಸ ಹೋಲಿಸಿ ನೀವೇ ನೋಡ್ಕೊಂಡಿ. ಜ್ವರದ ಅನುಭವದಲ್ಲಿ ಭೋಕ್ತೃತ್ವ ಇದೆ, ಭೋಕ್ತ ಎಂದು ಅಭಿಮಾನ ಇದೆ. ಅಂದ್ರೆ ಏನು? ಸಾಕ್ಷಿಯನ್ನು ಅದಕ್ಕೆ ಸೇರಿಸಿಬಿಟ್ಟಿದ್ದೀರಿ. ಸ್ಮರಣದಲ್ಲಿ ಸ್ಮರಣ ಎಂಬುದು ಕೇವಲ ವೃತ್ತಿ. ನನಗೆ ಬಿಸಿ ಆಗ್ತಾ ಇಲ್ಲ, ಶರೀರಕ್ಕೆ ಬಿಸಿ ಇಲ್ಲ, ನೋವಿಲ್ಲ, ಶರೀರವು ಏನೇನೋ ಆಗುತ್ತದೆ, ಮನಸ್ಸೇನೇನೋ ಆಗ್ತಾ, ಯಾವ ಅನುಭವ ಇಲ್ಲ. ಅದನ್ನೇನು ಹೇಳ್ತೀರಿ? ಅಧ್ಯಾಸ ಬಿಟ್ಟು ಹೋಯಿತು. ಹಾಗೆ ಈಗ ನೇರಾಗಿ ಆಗುತ್ತಿರುವ ಅನುಭವಗಳು ವೃತ್ತಿ ಆಗುತ್ತದೆ, ಭೋಕ್ತೃತ್ವ ಬಿಡುತ್ತದೆ. ಜ್ಞಾನಿಕೆ ಹಾಗೆ ಆಗುತ್ತದೆ. ಅಂದರೆ ನೇರಾಗಿ ಆಗುವ ಅನುಭವಗಳೆಲ್ಲ ವೃತ್ತಿ ಆಗುತ್ತದೆ, ಅನುಭವವಾಗಲ್ಲ. ಅನುಭವ ಅಂದ್ರೇನು? ಭೋಕ್ತೃತ್ವ ಅಭಿಮಾನವಿಲ್ಲ. ಭೋಕ್ತೃತ್ವ ಅಭಿಮಾನವಿದ್ದರೆ ಈಗಲೇ ಜ್ವರವಾಗುತ್ತಿರುವಂತೆ ಇರುತ್ತದೆ. ಈಗ ಜ್ವರ ಆಗಿ ಹೋಗಿ 3 ತಿಂಗಳು 6 ತಿಂಗಳಾದ ನಂತರ ನೆನಪಿಸಿಕೊಂಡರೆ ನೆನಪಿನಲ್ಲಿ ಜ್ವರದ ಅನುಭವ ಇರುತ್ತದೆ? ಇಲ್ಲ. ಜ್ವರದ ಅನುಭವ ಭೋಕ್ತೃತ್ವ, ಜ್ವರದ ನೆನಪು ಅಂದ್ರೆ ಸಾಕ್ಷಿಯಾಗಿ ಬಿಟ್ಟಿದ್ದೀರಿ ಅಲ್ಲ. ಅದು ಹಿಂದಿನ ಅನುಭವ, ಈಗ ಇಲ್ಲ. ಅನುಭವವನ್ನು ನೆನಪಿಸಿಕೊಳ್ತಾ ಇದ್ದೀರಿ ಅಂದ್ರೆ ಅಧ್ಯಾಸ ಬಿಟ್ಟು ನೆನಪಿಸಿಕೊಳ್ತಾ ಇದ್ದೀವಿ, ಅದಕ್ಕೆ ಅನುಭವವಿಲ್ಲ. ನೀವು ಸೇರಿಸಿಕೊಂಡಿಲ್ಲ, ತನ್ನ ಸಾಕ್ಷಿಯನ್ನು ಅದಕ್ಕೆ ಸೇರಿಸಿಕೊಂಡಿಲ್ಲ, ಅದರನ್ನು ಸಾಕ್ಷಿ ಮೇಲೆ ಅಧ್ಯಾರೋಪ ಮಾಡಲಿಲ್ಲ, ಅಧ್ಯಾಸ ಬಿಟ್ಟು ನೋಡಿದ್ದೀರಿ. ಈ ತರಹ ನೋಡುವುದು ನಿಧಿಧ್ಯಾಸನ ಅಲ್ಲ, ಅಧ್ಯಾಸ ಬಿಡಿಸಿ ನೋಡ್ತಾ ಇದ್ದೀರಿ. ಹಾಗೆ ಎಲ್ಲ ಅನುಭವಗಳು ಒಂದು ನೆನಪಾಗಬೇಕಷ್ಟೇ, ಅನುಭವಗಳಿಲ್ಲ, ಸುಮ್ಮನೆ ಥಾಟ್. ಅಂದರೆ ಅದಕ್ಕೆ ಸಾಕ್ಷಿ ಸೇರಿಸಲಿಲ್ಲ, ಸಾಕ್ಷಿ ಪಕ್ಕಕ್ಕಿದ್ದಾನೆ. ಅಂದ್ರೇನು? ಸಾಕ್ಷಿಗೆ ಅರಿವಾಗುತ್ತಾ ಇದೆ, ಅನುಭವವಾಗ್ತಾ ಇಲ್ಲ. ನೋಡಿ, ಹಿಂದಿನ ಜ್ವರ 6 ತಿಂಗಳು 1 ವರ್ಷ ಹಿಂದಿನ ಜ್ವರವನ್ನು ನೆನಪಿಸಿಕೊಂಡರೆ ಏನಾಗ್ತಾ ಇದೆ? ಅರಿವಾಗುತ್ತಾ ಇದೆ, ಜ್ವರದ ಅರಿವಾಗ್ತಾ ಇದೆ, ಜ್ವರದ ಅನುಭವ ಆಗ್ತಾ ಇಲ್ಲ. ವ್ಯತ್ಯಾಸ ಗೊತ್ತಾಯ್ತಾ? ಜ್ವರದ ಅನುಭವ ಬೇರೆ, ಜ್ವರದ ಅರಿವು ಬೇರೆ.
ಜ್ವರದ ಅರಿವು ಸಾಕ್ಷಿಗಿರುತ್ತದೆ. ಜ್ವರವ ಅನುಭವ ಅಂದ್ರೆ ಭೋಕ್ತ ಆಗಿಬಿಟ್ಟ. ಹಾಗೆ ಕೆಲಸ ಮಾಡುವಾಗಲೂ ಅಷ್ಟೇ. ಕೆಲಸ ಮಾಡುವಾಗ ನಾನು ಮಾಡುತ್ತಿರುವ ಕೆಲಸ ಅನುಭವ ಮಾಡಿಕೊಳ್ತೀನಿ. ಹಿಂದೆ ಒಂದು ವರ್ಷ 2 ವರ್ಷ 10 ವರ್ಷ ಹಿಂದೆ ಮಾಡಿರುವ ಕೆಲಸ ನೆನಪಿಸ್ಕೊಂಡಿ. ನೀವು ತುಂಬಾ ಆಯಾಸ, ಏನೋ ನಡ್ಕೊಂಡು ಹೋಗಿದ್ದೀರಿ, ತಲೆ ಮೇಲೆ ತುಂಬಾ ಭಾರ ಇದೆ, ಅಬ್ಬಾ ಆಯಾಸ ಅನಿಸುತ್ತೆ. ಆಯಾಸವನ್ನು ನೆನಪಿಸ್ಕೊಂಡಿ. ಅದು ಆಯಾಸದ ಅರಿವಾಗುತ್ತದೆ, ಆಯಾಸ ಅನುಭವವೇ ಬರಲ್ಲ. ಆಗುತ್ತದೆ? ಆಯಾಸದ ಅರಿವಾಗುತ್ತದೆ, ಅನುಭವವಾಗಲ್ಲ. ಅವಲ್ಲೇನಾಯ್ತು? ತಾದಾತ್ಮ್ಯ ಬಿಟ್ಟಿತು, ಅಧ್ಯಾಸ ಬಿಟ್ಟು ನೋಡ್ತಾ ಇದ್ದೀರಿ, ಸಾಕ್ಷಿಯಾಗಿ ನೋಡ್ತಾ ಇದ್ದೀರಿ. ಹಾಗೆ ಆಗಬೇಕು. ನಿಧಿಧ್ಯಾಸನ ಅಂದ್ರೆ ಜ್ಞಾನದಲ್ಲಿ ಹಾಗೆ ಆಗಬೇಕು. ಅಂದರೆ ಅರಿವಾಗ್ತಾ ಇದೆ, ಐಡೆಂಟಿಫಿಕೇಶನ್ ಇಲ್ಲ, ತಾದಾತ್ಮ್ಯವಿಲ್ಲ. ಹಾಗೆ ಆಗಬೇಕು. ಈಗ ರೈಟ್ ನೌ ಅಷ್ಟೇ ತನಗಿದೆಲ್ಲ ತೋರ್ತಾ ಇದೆ. ಅರಿವಿನಲ್ಲೇ ಅರಿವಾಗಿದ್ದೇನೆ. ಐಡೆಂಟಿಫಿಕೇಶನ್ ಇಲ್ಲ, ತಾದಾತ್ಮ್ಯವಿಲ್ಲ, ಅಧ್ಯಾಸವಿಲ್ಲ, ಅಭಿಮಾನವಿಲ್ಲ. ನಾನು ಭೋಕ್ತಾ, ನಾನು ಕರ್ತ. ಜ್ಞಾತೃತ್ವವೂ ಅಷ್ಟೇ. ಗೊತ್ತಾಗ್ತಾ ಇದೆ, ನನಗೆ ಗೊತ್ತಾಗಿದೆ ಎಂದು ಅಭಿಮಾನ ಆಗ್ತಾ ಇಲ್ಲ. ಬಟ್ ಸುಮ್ಮನೆ ಎಲ್ಲ ಅರಿವಾಗೇ ಇರ್ತಾ ಇದೆ ಅಷ್ಟೇ. ಅಂದರೆ ಜ್ಞಾತೃತ್ವವೂ ಅರಿವೇ, ಜ್ಞಾತೃತ್ವವಿಲ್ಲ. ಕರ್ತೃತ್ವವೂ ಅರಿವೇ, ಕರ್ತೃತ್ವವಿಲ್ಲ. ಭೋಕ್ತೃತ್ವ, ಭೋಗಗಳೆಲ್ಲ ಅರಿವೇ, ಭೋಗಗಳಿಲ್ಲ, ಅರಿವುಗಳಿವೆ ಅಷ್ಟೇ ಅಲ್ಲವೇ? ಅಂದರೆ ಅನುಭವಗಳೆಲ್ಲ ಮೆಮೊರಿಗಳಾಗುತ್ತವೆ. ಸಮಥಿಂಗ್ ಲೈಕ್ ಸ್ಮರಣಗಳು, ಆಲ್ಮೋಸ್ಟ್ ಸ್ಮರಣವೇ ಇನ್ನೇನು. ಅಂದರೆ ಅನುಭವಗಳೆಲ್ಲ ಸ್ಮರಣಗಳ ಹಾಗೆ ಆಗುತ್ತವೆ. ಬಿಕಾಸ್ ತಾದಾತ್ಮ್ಯ ಬಿಟ್ಟರೆ ದೇ ರಿಮೇನ್ ಜಸ್ಟ್ ಲೈಕ್ ಯು ಆರ್ ಸೀಯಿಂಗ್ ದೆಮ್. ಲೈಕ್ ಸಿನಿಮಾದಲ್ಲಿ ಆಗುತ್ತಿರುವ ಘಟನೆಗಳು ಎಲ್ಲ ಕೋಪ ಬಂದಂತೆ ತೋರ್ತದೆ. ಕೋಪ ಇಲ್ಲ, ಯಾರೊಬ್ಬರು ಕೋಪ ಮಾಡ್ತಾ ಇದ್ದಾರೆ. ನೀವಾದರೂ ಆ ಕಥೆಯನ್ನು, ಸಿನಿಮಾ ಕಥೆಯನ್ನು ನೋಡುತ್ತಾ ನೋಡುತ್ತಾ ಮುಳುಗಿ ಹೋದರೆ ಕೋಪನೇ ಅನಿಸುತ್ತದೆ ಅಲ್ಲವೇ? ನಿಜವಾಗಿ ಕೋಪ ಅನಿಸುತ್ತದೆ. ನಾನೊಂದು ಉದಾಹರಣೆ ಹೇಳಲ್ಲ. ನಾನು ತುಂಬಾ ಚಿಕ್ಕನಾಗಿರುವಾಗ, ಅಂದ್ರೆ ನನ್ನ ಕಾಲೇಜ್ ಡೇಸ್ ನಲ್ಲಿರುವಾಗ, ಅಲ್ಲಿ ಒಬ್ಬ ಪಕ್ಕಕ್ಕಿದ್ದ ಹುಡುಗ, ಅವನು ಸಿನಿಮಾಕ್ಕೆ ಕರ್ಕೊಂಡು ಹೋದರಂತೆ. ಅದಾದ ನಂತರ ಹೇಳುತ್ತಿದ್ದರು, ಅವರು ಸಣ್ಣ ಹುಡುಗ, ಏನು ಒಂದು ಮೂರನೇ ಕ್ಲಾಸ್ ಇಲ್ಲ ಹುಡುಗ. ಆ ಹುಡುಗ ಸಿನಿಮಾದಲ್ಲಿ ಕೂತಿದ್ದರೆ, ಆ ಸಿನಿಮಾದಲ್ಲಿ ಹೀಗೆ ಹೊಡೆಯುವ ಫೈಟಿಂಗ್ ಸೀನ್ ಬರುತ್ತವಲ್ಲ, ಅವರು ಬಂದಾಗ ಅದರಲ್ಲಿ ಎಷ್ಟು ತಾದಾತ್ಮ್ಯಗೊಳ್ಳುವುದಂದ್ರೆ ತನ್ನ ಎದುರಾಗಿ ಸೀಟ್ನಲ್ಲಿರುವವರನ್ನೇ ಹೊಡೆಯುತ್ತಿದ್ದ. ಜನರು ಬಂದು ಹೇಳುತ್ತಿದ್ದರು, ಏನಪ್ಪಾ ರಾತ್ರಿ ಅವರನ್ನು ಎದುರಾಗಿರುವ ಮನುಷ್ಯನನ್ನೇ ಹೊಡೆಯುವುದು. ಅಂದ್ರೆ ಆ ಸಿನಿಮಾವನ್ನು ನೋಡಿ 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 ಎಷ್ಟು ತಾದಾತ್ಮ್ಯವಾಗಿಬಿಟ್ಟ ಅಂದ್ರೆ, ಅದು ನಿಜವಾಗಿ ಹೊಡೆಯುವುದು ತಾನೇ ಹೊಡೆಯುತ್ತಾ ಇದ್ದಂತೆ ಎದುರಾಗಿರುವ ಮನುಷ್ಯನನ್ನೇ ಹೊಡೆದು ಬಿಟ್ಟ. ಇದು ಅಧ್ಯಾಸ. ನಾನಿದೆಲ್ಲ ಹೇಳುವುದು ನಿಮಗೆ ಅಧ್ಯಾಸ. ನೀವು ಸಿನಿಮಾ ನೋಡಿದಾಗ ಅನುಭವಜ್ಞರು, ಅದು ಸುಮ್ಮನೆ ಸಿನಿಮಾ. ಅವರು ಹೊಡೆಯುತ್ತಿದ್ದರೂ ಸ್ವಲ್ಪ ಮನಸ್ಸುಕು ಏನೋ ದುಃಖ ಅಂತ ಅನಿಸುತ್ತದೆ, ಮತ್ತೆ ಜಾರಿ ಹೋಗ್ತದೆ. ಸ್ವಲ್ಪ ಅನಿಸುತ್ತದೆ, ಹೋಗ್ತದೆ, ಮತ್ತೆ ನೋಡ್ತೀವಿ, ಇದೆಲ್ಲ ಸಿನಿಮಾ. ಅಂದರೆ ನೀವು ಸಾಕ್ಷಿಯಾಗಿ ಬಿಟ್ಟಿದ್ದೀರಿ, ತಾದಾತ್ಮ್ಯ ಇಲ್ಲ. ಅಂದ್ರೆ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ಇನ್ನೊಂದು ಹೇಳಲ್ಲ, ಏನೋ ನಾನು ಮರ್ತು ಹೋದೆ. ಅದೇನೋ ಈಶ್ವರಚಂದ್ರ ವಿದ್ಯಾಸಾಗರ್ ಬೆಂಗಾಲ್ನಲ್ಲಿ ಅವರೊಂದು ಸಲ ನಾಟಕ ನೋಡುವಕ್ಕೆ ಹೋದರು. ಅವರು ದೊಡ್ಡ ಸಂಸ್ಕೃತ ಪ್ರೊಫೆಸರ್ ಆ ಕಾಲದಲ್ಲಿ. ಈಶ್ವರಚಂದ್ರ ವಿದ್ಯಾಸಾಗರ್ ನೀವು ಕೇಳಿರಬಹುದು. ನಮ್ಮ ಎಜುಕೇಶನ್ ಸಿಲೆಬಸ್ಗಳಲ್ಲಿ ಅವರೇನೋ ದೊಡ್ಡ ರಿಫಾರ್ಮರ್ ಎನ್ನುವುದು ಒಂದು ಮೋಸ್ಟ್ ವಲ್ಗರ್ ವರ್ಡ್ ಇನ್ ಮೈ ವ್ಯೂ. ಈ ರಿಫಾರ್ಮರ್ ಎನ್ನುವುದೇ ಡೆಸ್ಟ್ರಕ್ಟಿವ್ ವರ್ಡ್ ಇಟ್ ಇಸ್. ಆ ರಿಫಾರ್ಮರ್ nobody should use. First you understand what it is. That we leave it, we will not go into that topic. ಅವರ ರಿಫಾರ್ಮರ್ ಅಂತೆ ನಮ್ಮ ಪುಸ್ತಕಗಳು ಹೇಳುತ್ತಿತ್ತು, ಶಾಲೆ ಪುಸ್ತಕಗಳು. ಅವರು ಒಂದು ನಾಟಕ ನೋಡುತ್ತಿದ್ದಾರೆ. ಆ ನಾಟಕದಲ್ಲಿ ಏನೋ ಅವರು ಯಾವುದು, ಐ ಥಿಂಕ್ ಬಾಲ್ಯ ವಿವಾಹನ ಏನೋ ನಾಡುತ್ತಿತ್ತು. ಅದು ಏನೋ ಘಟನೆಗಳಲ್ಲಿ ಅದು ಇದು ಮಾಡಬೇಡಿ, ಸಾಮಾಜಿಕದಲ್ಲಿ ಈ ದುರಾಚಾರ ಇದೆ, ಸಾಮಾಜಿಕ ದುರಾಚಾರ, ಇದು ಮಾಡಬೇಡಿ, ಮಾಡಿದ್ದರೆ ಹೀಗಾಗುತ್ತದೆ ಎಂದು ನಾಟಕದಲ್ಲಿ ತೋರಿಸ್ತಾ ಇದ್ದಾರೆ. ಅವರು ಎಲ್ಲಾ ಕಡೆ ಅವರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬೆಂಗಾಲ್ನಲ್ಲಿ ಅಲ್ಲೆಲ್ಲಿ ತಿರುಗುತ್ತಾ ಆಯಾ ಗ್ರಾಮಗಳಲ್ಲಿ ನಿಜವಾದ ಘಟನೆಗಳನ್ನು ನೋಡಿ ಅದಾಗಬಾರದು ಎಂದು ಏನೋ ಸಂಘ ಸಂಸ್ಕಾರ, ಏನೋ ಸಮಾಜ ಸುಧಾರಕ ಮಾಡಿ ಏನೋ ಮಾಡಿದ್ದ. ಈ ನಾಟಕದಲ್ಲಿಯೂ ಅವರು ಬಂದರಂತೆ ಕುಳಿತಿದ್ದಾರೆ. ಶ್ರೋತೃಗಳಲ್ಲಿ, ಪ್ರೇಕ್ಷಕರಲ್ಲಿ ಕುಳಿತುಕೊಂಡು ಅದು ನೋಡ್ತಾ 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 ಅದರಲ್ಲಿ ಎಷ್ಟು ತಲ್ಲೀನವಾಗಿ ಬಿಟ್ಟರಂದ್ರೆ ಆ ಘಟನೆಗಳಲ್ಲಿ ಅವರು ಮರ್ತು ಹೋಗಿ ಇದು ನಿಜವಾಗಿ ನಡೆಯುತ್ತಾ ಇದೆ ಎಂದು ಇಲ್ಲಿಂದ ಎದ್ದು ಓಡಿ ಹೋಗಿ ಆ ಪಾತ್ರ ಮಾಡುವವನ್ನು ಹೋಗಿ ಹೊಡೆದ. ಚಪ್ಪಾಳೆ ಹಾಕಿದ ಅಷ್ಟೇ, ಅವನು ಕಪಾಳ ಮೇಲೆ ಹೊಡೆದಾಗ ಅವರಿಗೆ ಚೇತರಿಸಾಯ್ತು. ಓ ಸಾರಿ ಎಂದು ಹೇಳಿಬಿಟ್ಟು
ಸಾರಿ ಅಂತ ಹೇಳ್ಬಿಟ್ಟ. ಅಯ್ಯೋ ನಾನು ಹೊಡೆದು ಬಿಟ್ಟೆ, ಇದು ನಾಟಕ ಎಂದು ಮರೆತು ಹೋದೆ. ಅಂದ್ರೇನು? ಆ ಘಟನೆಯನ್ನು ಅವರು ಎಷ್ಟೋ ನಿಜವಾದ ಸಮಾಜದಲ್ಲಿ ನೋಡುತ್ತಿರುವ ಘಟನೆಗಳನ್ನು ಅವರಲ್ಲಿ ನಾಟಕ ರೂಪವಾಗಿ ನಡೆದಾಗ ಆ ನಾಟಕ ನಿಜವಾಗಿ ನಡೆಯುತ್ತಿದ್ದಂತೆ ನೋಡಿದ್ರು. ಈಗ ಇದು ತಾದಾತ್ಮ್ಯ. ಯಾವಾಗ ಇದು ಸುಮ್ಮನೆ ನಾಟಕ ಎಂದು ತಿಳ್ಕೊಳ್ತಿರೋ, ಇದು ನಡೆಯುತ್ತಾ ಇಲ್ಲ, ಹಾಗೆ ಭಾಸಿಸ್ತಾ ಇದೆ, ಸಾಕ್ಷಿ ಆಯಿತು, ತಾದಾತ್ಮ್ಯವಿಲ್ಲ, ಭೋಕ್ತೃತ್ವವಿಲ್ಲ. ಇದು ನಿಧಿಧ್ಯಾಸನದಲ್ಲಿ ಸಾಕ್ಷಿಯಾಗಿಟ್ಟು ಅವಸ್ಥೆ ಬಿಡಿಸಬೇಕು. ಆ ಘಟನೆ ಪೂರ್ತಿ ಹೇಳ್ತೀನಿ ನೋಡಿ. ಈಶ್ವರಚಂದ್ರ ವಿದ್ಯಾಸಾಗರ ಕುರಿತು ಹೇಳುತ್ತಾರೆ. ಈ ಘಟನೆ ನಾನಲ್ಲಿ ಉತ್ತರ ಭಾರತದಲ್ಲಿರುವಾಗ ಎಲ್ಲೋ ಕೇಳಿದ್ದೀನಿ. ಐ ಥಿಂಕ್ ಅಖಂಡಾನಂದ ಸ್ವಾಮೀಜಿ ಹೇಳಿದ್ದಾರೆ ಇದು. ಅವರು ಈ ನಾಟಕ ನಾಡು ಆದಾಗ ಅವರು ನಿಜವೇ ಅನ್ಕೊಂಡು ಇದು ನಿಜವಾಗಿ ನಡೆಯುತ್ತಾ ಇದೆ ಎಂದು ಓಡಿ, ಅಷ್ಟು ಜನರಲ್ಲಿ ಓಡಿ ವೇದಿಕೆ ಹತ್ತಿ ಅವರನ್ನು ಕಪಾಳ ಹೊಡೆದಾಗ ಗೊತ್ತಾಯಿತು, ಅಯ್ಯೋ ಇದು ನಾಟಕ ಎಂದು. ಅಂದ್ರೆ ಆವಾಗ ಚೇತರಿಸಿಕೊಂಡ, ಅಯ್ಯೋ ಸಾರಿ ಎಂದು ಹೇಳಿದ್ರೆ, ಅಯ್ಯೋ ತಪ್ಪಾಯಿತು. ಆವಾಗ ಆ ನಾಟಕದಲ್ಲೇ, ಆ ನಾಟಕ ಏನಾಯಿತು ಅಲ್ಲೇ ಅವರೇನು ಹೇಳಿದಾರೋ ಗೊತ್ತಾ? ಆ ನಾಟಕ ಆಡುವವರು ಅವರು ಬಂದು ಆ ಮೈಕ್ನಲ್ಲಿ ದೊಡ್ಡಗ ಅನೌನ್ಸ್ ಮಾಡಿದ್ದಾರೆ. ಏನು ಹೇಳಿದಾರೋ ಗೊತ್ತಾ? ನಾವು ಇಷ್ಟು ದಿವಸ ನಾಟಕಗಳನ್ನು ಆಡಿದ್ದೇವೆ, ಎಲ್ಲಾ ಕಡೆ ಊರೂರ ಎಲ್ಲೋ ಹೋಗಿದ್ದೇವೆ, ಎಷ್ಟೋ ಜನರು ನೋಡಿದ್ದಾರೆ, ಎಷ್ಟೋ ಜನ ನಮ್ಮನ್ನು ಮೆಚ್ಚಿಕೊಂಡರು, ಏನೇನೋ ಮಾಡಿದ್ದಾರೆ, ಏನೋ ಹಣ ಕೊಟ್ಟರು. ಬಟ್ ಇವತ್ತು ಮಾತ್ರ ನಾವು ನಮ್ಮ ನಾಟಕ ನಿಜವಾಗಿ ಸಕ್ಸಸ್ ಆಯಿತು ಎಂದು ಧನ್ಯರೆಂದು ಭಾವಿಸಿಕೊಳ್ತೀವಿ. ನಮಗೆ ಈಶ್ವರಚಂದ್ರ ವಿದ್ಯಾಸಾಗರರ ನಮಗೆ ದೊಡ್ಡ ಅವಾರ್ಡ್ ಸಿಕ್ಕಿತು, ಏನು ಬಂದು ನಮಗೆ ಕಪಾಲ ಹೊಡೆದರು ಅಂದ್ರೆ ಅಂತವರು ಅಷ್ಟು ದೊಡ್ಡ ಪ್ರೊಫೆಸರು, ಸಂಸ್ಕೃತ ವಿದ್ವಾಂಸರು, ಚಿಕ್ಕ ವಯಸ್ಸಲ್ಲ, ವಯಸ್ಸು ಮೀರಿದವರೇ. ಇಂಥವರು ಈ ನಾಟಕವನ್ನು ನೋಡಿ ಇದರಲ್ಲಿ ಮುಳುಗಿ ಹೋಗಿ ಇದನ್ನು ಸತ್ಯವಾಗಿ ತಿಳ್ಕೊಂಡು ತನ್ನನ್ನು ತಾನು ಮರೆತು ಹೋಗಿ ವೇದಿಕಕ್ಕೆ ಬಂದು ನಮ್ಮನ್ನು ಹೊಡೆದರಲ್ಲ, ಇದು ನಾವು ಬೇಜಾರು ಮಾಡಿಕೊಂಡು. ಅವರು ಹೇಳಿದ್ದರು ಸಾರಿ ಎಂದು, ಕ್ಷಮಿಸಿ ಎಂದು. ನಾವು ಕ್ಷಮಿಸಲ್ಲ, ನಾವಿದು ಅವಾರ್ಡ್ ಆಗಿ ತಗೊಳ್ತೀವಿ, ಅವರದು ನಮ್ಮ ಮೇಲೆ ಒಂದು ದೊಡ್ಡ ಉಪಕಾರ ಇದೆ ಎಂದು ತಗೊಳ್ತೀವಿ ಎಂದು ಅವರು ಹಾಗೆ ಹೇಳಿಬಿಟ್ಟರು. ಓಕೆ, ಆ ಘಟನೆ ಬಿಡಿ. ಅಂದ್ರೆ ನಾವು ಕ್ಷಮಿಸೋ ಪ್ರಸಕ್ತಿ ಇಲ್ಲ, ನಮಗೆಂದು ದೊಡ್ಡ ಸನ್ಮಾನವೇ ಆಯಿತು ಎಂದು ತಿಳ್ಕೊಂಡರು. ಅಂದರೆ ನಮ್ಮ ನಾಟಕ ನೋಡಿ ಅವರು ತನ್ನನ್ನು ತಾನು ಮರೆತು ಹೋಗಿ ಇದು ನಿಜವೆಂದು ಅದನ್ನೇ ತಾದಾತ್ಮ್ಯ ಪಡ್ಕೊಂಡರಲ್ಲ, ಅದು ಎಂದು. ಇಷ್ಟೇ ನಮಗೆ ಉದಾಹರಣೆ ಸಾಕು. ಇದು ಅಧ್ಯಾಸ ಅಲ್ಲವೇ? ಅಂದರೆ ವಿ ಕೀಪ್ ಐಡೆಂಟಿಫೈಯಿಂಗ್ ವಿತ್, ಅದರಲ್ಲಿ ಮುಳುಗಿ ಹೋಗಿ ಅದೇ ಆಗ್ತದೆ. ಇದು ಬಿಟ್ಟು ಪಕ್ಕಕ್ಕಿದ್ದರೆ ಸಾಕ್ಷಿ ಒಟ್ಟು ಅವಸ್ಥೆಯಿಂದ ಪಕ್ಕಕ್ಕಿರುತ್ತಾನೆ. ಅವಸ್ಥೆ ಸುಮ್ಮನೆ ಡಮ್ಮಿ, ಹೋಲ್ ಅವಸ್ಥಾ ಡಮ್ಮಿ, ಅದಕ್ಕೆ ಇರುವಿಕೆನೇ ಇಲ್ಲ. ಕನಸಿನಿಂದ ಎಚ್ಚೆತ್ತವನಿಗೆ ಕನಸೆಂಬುದೇ ಇಲ್ಲ ಅಲ್ಲವೇ? ನೀವು ಕನ್ನಡಿಯಲ್ಲಿ ನೋಡುವ ಮನುಷ್ಯ ದೂರವಾಗಿದ್ದರೆ ಏನೋ ಮನುಷ್ಯ ಅನಿಸುತ್ತದೆ, ಹತ್ತಿರವಾಗಿ ನೋಡಿದ್ದರೆ ಅದು ನನ್ನ ಚಿತ್ರ, ನನ್ನ ಪ್ರತಿಬಿಂಬ. ಅಲ್ಲಿ ಪ್ರತಿಬಿಂಬಕ್ಕೆ ಇರುವಿಕೆ ಇದೆ, ನಾನೇ ಅದರ ಸತ್ಯ. ಪ್ರತಿಬಿಂಬೆ ಇಲ್ಲ. ನೀವು ಪ್ರತಿಬಿಂಬ ನೋಡಿ ಅಲ್ಲಿ ನನ್ನ ಮುಖ ಇದೆ ಅನ್ಕೊಂಡರೆ ಅಧ್ಯಾಸ, ಅಲ್ಲೇನಿಲ್ಲ, ಇಲ್ಲಿದೆ, ಅದನ್ನು ಸುಮ್ಮನೆ ತೋರಿಕೆ. ಹಾಗೆ ಪ್ರಪಂಚದ ಎಚ್ಚರ ಪ್ರಪಂಚಕ್ಕೆ ಸಾಕ್ಷಿ ಸೇರಿಕೊಂಡರೆ ಪ್ರಪಂಚ ಇದೆ ಅನಿಸುತ್ತದೆ, ಮನಸ್ಸು ಇದೆ ಅನಿಸುತ್ತದೆ. ಅದಕ್ಕೆ ಸಾಕ್ಷಿಯಾಗಿ ಸ್ವತಂತ್ರ ಬಂದರೆ ಮನಸ್ಸಿಲ್ಲ, ಪ್ರಪಂಚವಿಲ್ಲ, ಪ್ರಮಾತೃವಿಲ್ಲ, ಕರ್ತೃವಿಲ್ಲ, ಭೋಕ್ತೃವಿಲ್ಲ, ಯಾವುದೇ ಇಲ್ಲ. ಆಯ್ತಾ? ಇದು ಹೀಗೆ ಸಾಕ್ಷಿಯನ್ನು ಬಿಡಿಸಿ ನೋಡುವುದೇ ನಿಧಿಧ್ಯಾಸನ. ಅಂದ್ರೆ ನಾನು ಕರ್ತೃಭೋಕ್ತೃ ಎನ್ನುವುದು ಹಿಂದಿನ ಅಭ್ಯಾಸ ಇತ್ತು. ಹಿಂದೆ ನಾವು ಕರ್ತೃಭೋಕ್ತೃಗಳಾಗೆ ಕೆಲಸ ಮಾಡ್ತೀವಿ. ಲೌಕಿಕ ವ್ಯವಹಾರವೆಲ್ಲ ನಿಮಗೆ ಕೆಲಸ ಮಾಡು ಹೇಳ್ತಾರೆ. ಸುಖ ದುಃಖಗಳು ಅಷ್ಟೇ ಅಲ್ಲ. ನಿಮ್ಗೆ ಯಾವುದೋ ನೋಡುವಕ್ಕೆ ಹೋದರೆ ನಿಮ್ಗೆ ಏನನ್ಸಿತು ಹೇಳಿ, ಏನೋ ಸುಮ್ಮನೆ ನೋಡಿದ್ದೀವಿ, ಚೆನ್ನಾಗಿದೆ ಅಂದ್ರೆ, ಏನೋ ನೀವು ಹೇಳ್ತಾ ಇಲ್ಲ, ನಿಮ್ಗೇನು ಇಷ್ಟವಿಲ್ಲ ಅಂದ್ರೆ ಏನೋ ಮಿಠಾಯಿ ಕೊಡ್ತಾರೆ. ನೀವು ತಿಂದ ನಂತರ ಹೇಗಿದೆ ಹೇಳಿ ಅಂದ್ರೆ ಚೆನ್ನಾಗಿದೆ ಅಂದ್ರೆ, ಅವ್ರಿಗೆ ಪಾಪ ಇಷ್ಟವಿಲ್ಲವೇನೋ ಅಂದ್ರೆ, ಸ್ವಾಮೀಜಿಗೆ ಇಷ್ಟವಿಲ್ಲ ಎಂದು ಹೇಳ್ತಾರೆ. ಅಲ್ಲಪ್ಪ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಹೀಗೆ ಹೇಳಬೇಕು, ಸಂತೋಷ ಪಟ್ಕೊಳ್ತಾರೆ. ಅಂದ್ರೆ ಏನು? ಆ ಚೆನ್ನಾಗಿರುವ ಮಿಠಾಯಿಗೆ ತಾದಾತ್ಮ್ಯ ಪಡ್ಕೊಂಡು ಸಂಭ್ರಮ ಪಟ್ಕೊಂಡು ಡಾನ್ಸ್ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ದೀರಿ, ಗ್ರೇಟ್ ಅಂದ್ರೆ ಅವ್ರಿಗೆ ಸಂತೋಷವಾಗ್ತದೆ. ಲೌಕಿಕರು ಏನ್ ಮಾಡ್ತಾರೆ? ನಿಮ್ಮ ಸುಖ ದುಃಖಗಳಿಗೆ ಅತಿಯಾಗಿ ಸ್ಪಂದಿಸಬೇಕು, ಅತಿಯಾಗಿ ತಾದಾತ್ಮ್ಯ ಪಡ್ಕೊಳ್ಳಬೇಕು. ಇದು ಪ್ರಪಂಚ, ಇದು ಸಂಸಾರ, ಹೀಗೆ ಇರುತ್ತದೆ. ನೀವು ಸುಮ್ಮನೆ ಓಕೆ ಮಿಠಾಯಿ ತಿಂದಿದ್ದೀವಿ, ಅದು ಒಂದು ತೋರಿತು, ಏನಿದೆ ಅದರ ದೊಡ್ಡ ಅನುಭವವಾ? ಅದು ಸುಮ್ಮನೆ ತೋರ್ತಾ ಇದೆ, ತೋರಲಿ ಎಂದು ಬಿಟ್ಟರೆ ಅವ್ರಿಗೆ ಇಷ್ಟವಾಗಲ್ಲ. ಚೆನ್ನಾಗಿದೆ, ಆಹಾ ಎಂದು ತುಂಬಾ ಪ್ರಶಂಸೆ ಮಾಡಬೇಕು, ಸಂತೋಷ ಪಟ್ಕೊಳ್ತಾರೆ.
ಇದು ಇಷ್ಟು ದಿವಸ ಇದೇ ಮಾಡಿ 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 ಈಗ ನಿಧಿಧ್ಯಾಸನಕ್ಕೆ ಕೂತಿದ್ದರೆ ಆ ಹಿಂದಿನ ಅದೇ ಅಭ್ಯಾಸ ಇರುತ್ತದಲ್ಲ. ವಿ ಗೆಟ್ ಎಲಿವೇಟೆಡ್, ವಿ ಗೆಟ್ ವಾಟ್ ಇಸ್ ದಟ್ ಎಲೇಟೆಡ್, ಸಾರಿ, ವಿ ಗೆಟ್ ಎಲೇಟೆಡ್, ವಿ ರಿಜಾಯ್ಸ್ ಇನ್ ದ ಹ್ಯಾಪಿನೆಸ್. ಯಾವುದೋ ಒಳ್ಳೆಯದಾದರೆ ಸಂಭ್ರಮ ಪಡ್ಕೊಂಡು ಹರ್ಷ ಪಡ್ಕೊಳ್ತೀವಿ, ದುಃಖವಾದರೆ ಬೇಜಾರು ಮಾಡ್ಕೊಳ್ತೀವಿ. ನಾವು ಏನೋ ಒಂದು ಯಾರೋ ಸತ್ತು ಹೋದರು, ಸುದ್ದಿ ಬಂದರೆ ಅಯ್ಯೋ ಏನಾಯ್ತು ಸ್ವಾಮೀಜಿ ನಿಮಗೆ ಗೊತ್ತಾ ಸುದ್ದಿ ಅಂತ. ಹೌದು ಗೊತ್ತು ಅಂತ ಹೇಳ್ತೀವಿ. ಹೌದು ಗೊತ್ತು ಅವರು ಹೋದರಂದೆ ಅಂತ. ಅಯ್ಯೋ ಸ್ವಾಮೀಜಿ ಸುಮ್ಮನೆ ಹೇಳಿದರು ಸತ್ತು ಹೋದರು ಅಷ್ಟು, ಅಯ್ಯೋ ಬೇಜಾರಾಯ್ತು ಅಯ್ಯೋ ಎಂದು ತುಂಬಾ ಅಂದರೆ ಅದಕ್ಕೆ ಸೀರಿಯಸ್ ಆಗಿ ತಾದಾತ್ಮ್ಯ ಪಡ್ಕೊಂಡು ಸೀರಿಯಸ್ ಆಗಿ ದುಃಖ ಪ್ರಕಟ ಮಾಡಿದ್ದರೆ ಅವರಿಗೆ ಸಂಭ್ರಮ. ಅಂದರೆ ನಾವು ಭೋಕ್ತ ಆಗಬೇಕೆಂದೇ ಸಮಾಜ ನೋಡ್ತದೆ. ನಿಮ್ಮ ಕುಟುಂಬ ಜನರು, ಸಮಾಜ ಜನರು, ಪ್ರಪಂಚ, ನೀವು ಭೋಕ್ತೃವಾಗೇ ಆಗುತ್ತಿರುವ ಸುಖಕ್ಕಾಗಲಿ ದುಃಖಕ್ಕಾಗಲಿ ತಾದಾತ್ಮ್ಯ ಪಡ್ಕೊಂಡು ಅತಿಯಾಗಿ ಸ್ಪಂದಿಸಿ ಹರ್ಷ ವಿಷಾದಗಳನ್ನು ಪಡ್ಕೊಂಡರೆ ನೀವು ಬದುಕಿದ್ದೀವಿ ಅನ್ಕೊಳ್ತಾರೆ. ಇಲ್ಲದಿದ್ದರೆ ಏನೋ ಆಯಿತು, ಅವ್ರಿಗೆ ಇಷ್ಟವಿಲ್ಲವೋ ಏನೋ, ಡಿಸ್ಟರ್ಬ್ ಆಗಿದ್ದರೋ ಏನೋ, ಮೆಂಟಲ್ ಕೇಸೋ ಏನೋ, ಏನಾಗಿದ್ದರೋ ಏನೋ ಈಗ ಅನ್ಕೊಳ್ತಾರೆ. ಅಂದರೆ ನಾವು ರಾಗದ್ವೇಷಗಳನ್ನೇ ಪ್ರಕಟಿಸಬೇಕು ಅಲ್ಲವೇ? ಸಮಾಜ ಹಾಗೆ ಇರುತ್ತದೆ. ಈಗ ಅದೇ ಪ್ರಕಟಿಸಿ 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 ಪ್ರಕಟಿಸಿದ ಅಭ್ಯಾಸ ಆಗಿಬಿಟ್ಟು ನಿಜವಾಗಿ ಭೋಕ್ತನೇ ಆಗಿಬಿಟ್ಟಿದ್ದೀವಿ. ಈಗ ಭೋಕ್ತ ಬಿಡಿಸಬೇಕು, ಭೋಕ್ತೃತ್ವ ಬಿಡಿಸಬೇಕು. ಭೋಕ್ತೃಭಾವ ಬಿಡಿಸಬೇಕಂದ್ರೆ ಈಗ ಪ್ರಪಂಚದಲ್ಲಿದ್ದರೆ ಇವರು ಆಲ್ವೇಸ್ ನೀವು ಕರ್ತ ಆಗಿರಿ, ಭೋಕ್ತ ಆಗಿರಿ, ಜ್ಞಾತ್ರ ಆಗಿರಿ, ಇದೇ ಅಡ್ಡಿ ಮಾಡ್ತಾರೆ, ಇದೇ ಪ್ರೆಷರ್ ಮಾಡ್ತಾರೆ. ಅದರಿಂದ ಪ್ರಪಂಚವನ್ನೆಲ್ಲ ಬಿಟ್ಟು ಸುಮ್ಮನೆ ಧ್ಯಾನ ಸ್ಥಿತಿಯಲ್ಲಿ ಕೂತಿರಿ. ನಿಮಗೆ ಭೋಕ್ತೃವಾಗಿರಬೇಕಾಗಿಲ್ಲ, ಕರ್ತೃವಾಗಿರಬೇಕಾಗಿಲ್ಲ, ಜ್ಞಾತೃವಾಗಿರಬೇಕಾಗಿಲ್ಲ. ತಾವಿದ್ದರೆ ಸಾಕು. ತಾವಿರುವುದಕ್ಕೇನು ಮಾಡಬೇಕು ಅದು ಸ್ವತಃ ಸಿದ್ಧ. ಸಾಕ್ಷಿ ಎಂಬುದು ಸ್ವತಃ ಸಿದ್ಧ, ತಾನು ತಾನಾಗಿದ್ದಾನೆ ಅಷ್ಟೇ. ಅಂದ್ರೇನು? ಭೋಕ್ತೃವಾಗಿ ನಿಮ್ಮ ಮನಸ್ಸಿಗೆ ತೋರುವ ಅನುಭವಗಳಿಗೆ ನೀವು ಪ್ರತಿಕ್ರಿಯೆ ಮಾಡಬೇಕಾಗಿಲ್ಲ. ಚೆನ್ನಾಗಿದೆ ಎಂದು ಸಂಭ್ರಮ ಪಡ್ಕೊಳ್ಳಬೇಕಾಗಿಲ್ಲ. ಅಯ್ಯೋ ಚೆನ್ನಾಗಿಲ್ಲ ಎಂದು ಬೇಜಾರು ಬೇಡ, ಸಂಭ್ರಮ ಬೇಡ, ಹರ್ಷ ಬೇಡ, ವಿಷಾದ ಬೇಡ. ಏಕೆ? ಅದೆಲ್ಲ ಮನಸ್ಸು. ಅದೇ ತಾದಾತ್ಮ್ಯ. ಆ ತಾದಾತ್ಮ್ಯ ಬಿಟ್ಟು ಇರಿ. ಕರ್ತೃತ್ವಕ್ಕೆ ತಾದಾತ್ಮ್ಯ ಬಿಟ್ಟು ಸಾಕ್ಷಿಯಾಗಿರಿ. ಹೀಗೆ ತಾದಾತ್ಮ್ಯ ಬಿಟ್ಟು ಸುಮ್ಮನೆ ಅರಿವಾಗಿರುವುದು, ಆ ತಾದಾತ್ಮ್ಯ ತಾನೇ ಕರಗಿ ಹೋಗ್ತದೆ. ನೀವು ಅರಿವಾಗಿ ಎಷ್ಟೆಷ್ಟು ನಿಂತಿರುತ್ತೀರೋ ತಾದಾತ್ಮ್ಯ ತಾನೇ ಕರಗಿ ಹೋಗ್ತದೆ. ಭೋಕ್ತೃತ್ವ ಎನ್ನುವುದು ಸುಮ್ಮನೆ ಡಮ್ಮಿ ಅಂದರೆ ಏನು? ಬೊಂಬೆ ಅಷ್ಟೇ, ಅದಕ್ಕೇನಿಲ್ಲ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಆ ಅನುಭವಗಳಿಗೆ ನಾನು ಒಳಗಾಗ್ತಾ ಇದ್ದೇನೆ ಎಂಬುದು ಹೋಗುತ್ತದೆ, ಅರಿವು ಮಾತ್ರ ಉಳಿಯುತ್ತದೆ. ಈಗ ನಿಧಿಧ್ಯಾಸನದಲ್ಲಿ ಮಾಡುವುದೇ ಇದು ಮಾಡಿದ್ದರೆ ಜ್ಞಾನ ನಿಲ್ಲುತ್ತದೆ, ಇಲ್ಲದಿದ್ದರೆ ಜ್ಞಾನ ಜಾರ್ತದೆ. ಫ್ಲಾಶ್ ಹಾಗೆ ಬರುತ್ತದೆ, ಜಾರ್ತದೆ, ಝಲಕ್ ಹಾಗೆ ಬರುತ್ತದೆ, ಜಾರ್ತದೆ, ನಿಲ್ಲುವುದೇ ಅಲ್ಲ. ನಿಲ್ಲಬೇಕಂದ್ರೆ ಅಭ್ಯಾಸ, ತುಂಬಾ ಅಭ್ಯಾಸ. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ತುಂಬಾ ಅಭ್ಯಾಸ ಮಾಡಬೇಕು. ತುಂಬಾ ಅಂದ್ರೆ ಏನು? ನಿಧಿಧ್ಯಾಸನ ಅಭ್ಯಾಸ. ಸುಮ್ಮನೆ ಇರುವುದು. ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತಯೇತ್. ಏನಂದ್ರೇನು? ಮತ್ತೆ ಪ್ರಮಾತೃ ಆಗಬೇಡಿ, ಮತ್ತೆ ಕರ್ತೃ ಆಗಬೇಡಿ, ಭೋಕ್ತೃ ಆಗಬೇಡಿ. ಅಂದ್ರೆ ಕರ್ತೃವಾಗಿ ಪ್ರತಿಕ್ರಿಯೆ ಮಾಡಬೇಡಿ, ಭೋಕ್ತೃವಾಗಿ ಪ್ರತಿಕ್ರಿಯೆ ಮಾಡಬೇಡಿ, ಜ್ಞಾತೃವಾಗಿ ಪ್ರತಿಕ್ರಿಯೆ ಮಾಡಬೇಡಿ, ಜ್ಞಾತೃವಾಗಿ ಜ್ಞೇಯವನ್ನು ನೋಡಬೇಡಿ. ಸುಮ್ಮನೆ ಸಾಕ್ಷಿಯಾಗಿರಿ. ಕರ್ತೃವಾಗಿ ಕ್ರಿಯೆಗಳನ್ನು ಪ್ರತಿಕ್ರಿಯೆ ಮಾಡಬೇಡಿ. ಒಳ್ಳೆಯದೋ ಕೆಟ್ಟದೋ ಏನೇ ಆಗಲಿ ಯಾವುದೇ ಇಲ್ಲ ನಮಗೆ. ಸುಮ್ಮನೆ ಅರಿವು ಅಷ್ಟೇ. ತಾನಿದೆ, ಅಪ್ರಯತ್ನವಾಗಿದೆ. ಇರುವುದೇದೋ ತಾನೇ ಇದೆ, ಇರುವುದು ಯಾವುದೋ ತಾನೇ ಇದೆ ಅಷ್ಟೇ. ಏನು ಮಾಡಬೇಕಾಗಿಲ್ಲ. ಹೀಗೆ ಅರಿವಾಗಿ ಮಾತ್ರ ಉಳಿಯುವುದೇ ಪ್ರಮಾತೃ ಕರ್ತೃ ಭೋಕ್ತೃತ್ವವನ್ನು ಬಿಡಿಸುವುದು. ನೀವು ಅರಿವಾಗಿ ಅಪ್ರಯತ್ನವಾಗಿದ್ದರೆ ಆ ಹಿಂದಿನ ಸಂಸ್ಕಾರ ಮನಸ್ಸಿನಲ್ಲಿ ಇರುತ್ತಲ್ಲ, ಅದು ಅದೇ ಕರಗಿ ಹೋಗಿ ಅರಿವಾಗಿ ನಿಂತಿರ್ತೀರಿ. ಇಡೀ ಪ್ರಪಂಚವೆಲ್ಲ ಕನಸಿನಿಂದ ಎದ್ದವನ ಹಾಗೆ ಆಗಿಬಿಡ್ತಾನೆ. ಕನಸಿನಿಂದ ಎಚ್ಚೆತ್ತವನೇ ಆಗಿ ಕನಸಿನ ಪ್ರಪಂಚವೇ ಇಲ್ಲ, ಎಲ್ಲ ಎದ್ದು ಬಿಟ್ಟಿದ್ದೇವೆ, ಯಾವುದೂ ಇಲ್ಲ, ತಾನೊಬ್ಬನೇ ಇದ್ದಾನೆ. ಇದು ನಿಂತಿರುತ್ತದೆ. ಆಯ್ತಾ? ಇನ್ನೂ ಇದೆ ನಿಧಿಧ್ಯಾಸನ, ಇನ್ನೂ ಇದೆ. ಇನ್ನೂ 2-3 ಪೇಜ್ಗಳಿವೆ, ಬಿಟ್ಟಿಲ್ಲ. ಹೇಳೋಣ. ನಾಳೆ ಇನ್ನು ಸುಗಮ ಆಗ್ತದೆ, ನಾಡಿದ್ದು ಮತ್ತೆ ಹೇಳೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.